ನಿನ್ನಪ್ಪ ಕರ್ತನೆ ಅಪ್ಪ ಇನ್ನು ಹೆಚ್ಚಾಗಿ ನೀವು ಪ್ರಾರ್ಥಿಸುವಂತೆ ನೀನು ಸಹಾಯ ಮಾಡು ಅಪ್ಪ. ಹೌದು ಕರ್ತನೆ, ಒಂದೊಂದು ಕುಟುಂಬಗಳು ಇರು ಬರೆಯಂಥ ಕುಟುಂಬಗಳು, ಒಂದೊಂದು ಮಕ್ಕಳು ದೇವರೇ. ಹೌದು ಸ್ವಾಮಿ ಅಪ್ಪ, ಇನ್ನು ಆಶೀರ್ವಾದ ಮಾಡಬೇಕಾಗ ನಾನು ಕೇಳಿಕೊಂತೀನಿ ರಾಜ. ಹೌದು ಸ್ವಾಮಿ, ಎಲ್ಲ ಮಕ್ಕಳು ಅಪ್ಪ ನಮ್ಮ ದೇಶದಲ್ಲಿರೋಂಥ ಮಕ್ಕಳು ದೇವರೇ ಅಪ್ಪ, ನಾವು ಇವತ್ತಿದ್ದೀವಂತ ನಿನ್ನ ಕೃಪೆ ದೇವರೇ ಅಪ್ಪ. ಅದು ನಿನ್ನ ಕೃಪೆ, ನಿಮ್ಮ ಕೃಪೆ. ಅನೇಕ ಮಕ್ಕಳಪ್ಪ ಕರ್ತನೆ ಪಾಪದಲ್ಲಿದ್ದಾರೆ ದೇವರೇ ಅಪ್ಪ. ಈ ಹೊಸ ವರ್ಷ ಒಳಗೆ ದೇವರೇ ಅಪ್ಪ ಯೇಸುವೇ, ನಿಮ್ಮಿಂದ ಸಾಧ್ಯ ಅಂತ ಮಕ್ಕಳನ್ನು ಮುಟ್ಟಬೇಕಾಗನೆ ಕೇಳಿಕೊಂತೀವಿ ರಾಜ. ನಾವು ಪ್ರಾರ್ಥಿಸಿದ ದೇವರೇ ಅಪ್ಪ, ನಾವು ನೋಡುವಾಗ ದೇವರೇ ಅಪ್ಪ, ನಮ್ಮ ಪರಿಶುದ್ಧವಾಗಿ ನಮ್ಮನ್ನು ಮಾಡಿದ್ದೀರಲ್ಲ ದೇವರೇ, ಜ್ಞಾನವನ್ನು ಕೊಟ್ಟಿದ್ದೀರಲ್ಲ ಸ್ವಾಮಿ. ಹೌದು ಕರ್ತನೆ ಅಪ್ಪ, ಕರ್ತನೆ ನೋಡುವಾಗ ಅನೇಕ ಅಂತ ಮಕ್ಕಳು ಪಾಪದಲ್ಲಿದ್ದಾರೆ ಅಪ್ಪ, ಏನ್ದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಪ್ಪ, ಕಾಯಿಲೆಗಳಿಂದ ಇದ್ದಾರೆ, ಹೇಳ್ದಿರಂಥ ಕಾಯಿಲೆಗಳು ಸ್ವಾಮಿ ಅಪ್ಪ. ಮಂಚ ಮೇಳಿರೆ ಅಂತ ಮಕ್ಕಳು ದೇವರೇ ಅಪ್ಪ, ನಮಗೆ ಯಾವ ಬಲಹೀತ ಬರದಿರ ಬಂದರು ಅಪ್ಪ, ಇನ್ನು ಬರದಿಂದ ಕಾದುಕೊಂಡಲ್ಲ ಕಾಪಾಡೋದಲ್ಲ, ಅದೇ ರೀತಿಯಲ್ಲೂ ಆ ಮಕ್ಕಳಿಗಾಗಿ ದೇವರೇ ಅಪ್ಪ, ಅನೇಕ ಮಕ್ಕಳು ಎಲ್ಲ ಜಾತಿ ಜನಗಳು ಅಪ್ಪ ಬರಲಿ ಸ್ವಾಮಿ ಅಪ್ಪ. ನೀ ಸನ್ನಿಧಾನಕ್ಕೆ ಬರಲಿ, ಯೇಸು ಅಂತ ನಂಬುವಂತೆ ಕರ್ತನೆ. ಯೇಸುನೇ ಪರಿಶುದ್ಧಲ್ಲ ದೇವರು, ಯೇಸುನೇ ಒಳ್ಳೆ ದೇವರು ಅಪ್ಪ ಅಂತ ನಂಬುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಇನ್ನ ಅಪ್ಪ ಕರ್ತನೆ, ಈ ಸಭೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಕರ್ತನೆ ಅಪ್ಪ ಇನ್ನು ಆಶೀರ್ವಾದ ಮಾಡುತ್ತೀರಂತ ಅಪ್ಪ. ನಮಗಾಗಿ ನೀವು ವಾಗ್ದಾನ ಕೊಟ್ಟಿರೋ ದೇವನು ಅಪ್ಪ, ನೀವು ಮಾತನಾಡಿರೋ ದೇವನು ಅಪ್ಪ. ಹೌದು ಕರ್ತನೆ, ಇನ್ನು ಹೆಚ್ಚಾಗಿ ಸಭೆ ಬೆಳೆಯುವಂತೆ, ಅನೇಕ ಮಕ್ಕಳಿಗೆ ಸುತ್ತಮುತ್ತ ಜನಗಳು ಬರೆಯುವಂತೆ ಅಪ್ಪ, ನೀವು ನಂಬುವಂತೆ ಅಪ್ಪ ನೀವು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸುವೆ ದೇವರೇ. ಹೌದು ಸ್ವಾಮಿ ಅಪ್ಪ ಕರ್ತನೆ, ಯೌವನಸ್ಥಂತ ಮಕ್ಕಳು ದೇವರೇ ಅಪ್ಪ ಕರ್ತನೆ ಅಪ್ಪ, ನಿನಗಾಗಿ ಸ್ವಾಮಿ ಹೋಗುವಾಗ ಬರುವಾಗಲೂ ಅಪ್ಪ ನಿನ್ನ ಸಮ್ಮುಖದಲ್ಲಿ ಇಡುತ್ತೀವಿ ಕರ್ತನೆ ಅಪ್ಪ. ನಿನ್ನ ಹಸ್ತ ಮಕ್ಕಳ ಮೇಲೆ ಸಾಸಬೇಕಾಗಿ ಅಪ್ಪ, ನಿನ್ನ ಹಸ್ತದಿಂದ ಮಕ್ಕಳನ್ನ ಕಾಪಾಡಬೇಕಾಗಿ ಅಪ್ಪ, ಒಂದೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನಮ್ಮ ದೇಶಕ್ಕಾಗಿ ನೀವು ಮುಂದೆವನ್ನು ಹೊಸ ವರ್ಷಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ, ಆದರೂ ನಾನು ನಡೆದಿಲ್ಲ ದೇವರೇ, ನಮ್ಮ ಕ್ಷಮಿಸು ಅಪ್ಪ. ಎದುರಲ್ಲಿ ನಮ್ಮನ್ನು ನಡೆಸಿಲ್ಲ ದೇವರೇ ಅಪ್ಪ, ನಾನು ನಡೆದಿಲ್ಲಪ್ಪ, ನಾವು ನಡೆದಿಲ್ಲ ಸ್ವಾಮಿ ಅಪ್ಪ. ಇನ್ನು ಕೊಟ್ಟಿದ್ದ ತೀರ್ಮಾನ ತಗೊಳ್ಳುವಾಗ ಕರ್ತನೆ ಅಪ್ಪ, ನಾನು ನಡೆದಿಲ್ಲ ಸ್ವಾಮಿ ಅಪ್ಪ. ದಯವಿಟ್ಟು ನಮ್ಮನ್ನು ಮಲ್ಲಿಸು ಅಪ್ಪ, ನಾವು ತಗ್ಗಿ ನಡೆಯುವಂತೆ ನಿನಗಾಗಿ ನೀನು ಸಹಾಯ ಮಾಡು. ಇನ್ನು ಮುಂದೆವನ್ನು ಕರ್ತನೆ ಅಪ್ಪ, ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ನೀನು ಸಹಾಯ ಮಾಡು ಅಪ್ಪ. ಇನ್ನು ಕೃಪೆ ನಮ್ಮ ಮೇಲೆ ಇರಲಿ ಕರ್ತನೆ, ನಿನ್ನ ದಯ ನಮ್ಮ ಮೇಲೆ ಇರಲಿ ಸ್ವಾಮಿ. ನೀನು ಪ್ರಸನ್ನವತ್ತು ನಮ್ಮ ಕುಟುಂಬಗಳ ಮೇಲೆ, ಸಭೆ ಮೇಲೆ, ಸೇವಕರ ಮೇಲೆ ಇರಲಿ ದೇವರೇ. ಹೌದು ಸ್ವಾಮಿ, ಇದುವರೆಲ್ಲೂ ಅಪ್ಪ ಕರ್ತನೆ ನೀವು ಪ್ರಾರ್ಥಿಸ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ 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 ಸ್ತೋತ್ರ ಸ್ವಾಮಿ ಅಪ್ಪ. ನನ್ನ ತೆಗೆಸಿಕೊಂಡು ಯೇಸು ನಾಮದಲ್ಲಿ ಬೇಡ ಹೊಂದಿದ್ದೇನೆ ಅಂತಂದೆ. ಲೋಕದಲ್ಲಿರುವಂಥ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಸಮಯದಲ್ಲೂ ಸಹ ಅಪ್ಪ ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ ಅಪ್ಪ. ಈ ವರ್ಷಾಂತ್ಯದಲ್ಲಿ ಅಪ್ಪ ಇಲ್ಲಿಯವರೆಗೂ ನಮ್ಮನ್ನು ಕಾಪಾಡಿ ಅಪ್ಪ ನಮ್ಮ ಕುಟುಂಬವನ್ನು ನಡೆಸಿ ಬಂದಿರಲ್ಲ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕಾದು ಸಂರಕ್ಷಿಸಿ ಇಲ್ಲಿಯವರೆಗೂ ಅಗತ್ಯತೆಗಳನ್ನು ಪೂರೈಸಿ ನಡೆಸಿ ಬಂದಿರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಹೋಗುವಾಗಲೂ ಬರುವಾಗಲೂ ಸಂರಕ್ಷಕನಾಗಿದ್ದು ಅಪ್ಪ, ನೀವು ನಿಮ್ಮ ಅಪ್ಪ ಕರಗಳಲ್ಲಿ ಅಪ್ಪ ಎತ್ತಿ ಹಿಡಿದು ನಮ್ಮನ್ನು ಕಾದಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಸ್ತೋತ್ರ ತಂದೆಯೇ, ಎಲ್ಲ ಸೇವೆಗಳಲ್ಲೂ ನೀವು ಜೊತೆಗಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ ಅಪ್ಪ. ವಂದನೆ ರಾಜ್ಯ. ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡುವವರಾಗಿದ್ದು ಅಪ್ಪ, ನಮಗೆ ಸದುತ್ತರವನ್ನು ಅನುಭವಿಸಿ ನಿಮಗೆ ಸ್ತೋತ್ರಗಳು ಸಲ್ಲಿಸುವಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡಿದಿರಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಸಭೆಯಲ್ಲಿ ಅನೇಕ ಅಪ್ಪ ಕಾಯಿಲೆಗಳಲ್ಲೂ ಅಪ್ಪ ಬಲಹೀನತೆಗಳಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡುವಾಗ ದೇವರೇ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ಸ್ವಸ್ಥತೆಯನ್ನು ನೀಡುವಂಥ ಆರೋಗ್ಯದಾಯಕನಾಗಿದ್ದಿರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ.
ಅಪ್ಪ ಇಮ್ಯಾನುವೇಲನಾಗಿದ್ದು ಜೊತೆಗಿದ್ದು ನಡೆಸಿ ಬಂದಿರಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ವಂದನೆ ರಾಜ, ನೀವು ಮಾಡಿದಂಥ ಎಲ್ಲ ಒಳಿತುಗಳಿಗಾಗಿ ಕೋಟಿ ಸ್ತೋತ್ರ. ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ವಂದನೆ ತಂದೆಯೇ, ವಂದನೆ ಅಪ್ಪ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆಯ ತಂದೆಯೇ. ಸ್ತೋತ್ರ ಕರ್ತನೆಯಪ್ಪ. ನಮ್ಮ ಭಾರತ ದೇಶದಲ್ಲಿರುವಂಥ 140 ಕೋಟಿ ಜನಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ನಿನ್ನ ರಕ್ಷಣೆಯನ್ನು ಅವರು ಕಂಡುಕೊಳ್ಳಲಿ ಅಪ್ಪ. ನಮ್ಮ ದೇಶದಲ್ಲಿ ಇರುವಂಥ ಸಭೆಗಳಲ್ಲಿ ದೊಡ್ಡ ಉಜ್ಜೀವನ ಬರಲಿ. ನಿನ್ನ ಮಹಾಪರಿಶುದ್ಧವಾದ ನಿನ್ನ ಕ್ರಿಯೆಗಳು ನಡೆಯಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಭೆಗಳಲ್ಲಿ ಉಜ್ಜೀವನ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ವರ್ಷವನ್ನು ಮುಗಿಸುವಂಥ ಈ ಒಂದು ದಿನಮಾನಗಳಲ್ಲಿ ಕರ್ತನಾದ ದೇವರು ಒಂದು ನೂತನವಾದ ಹಂತಕ್ಕೆ ಸಭೆಗಳೆಲ್ಲ ಸಿದ್ಧವಾಗ್ತಾ ಇರುವಾಗ ಪ್ರತಿಯೊಂದು ಸಭೆಗಳು, ಪ್ರತಿಯೊಂದು ನಂಬಿಗಸ್ತರನ್ನ ಕರ್ತನಾದ ದೇವರು ಸಿದ್ಧಗೊಳಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅಪ್ಪ. ನಮ್ಮ ದೇಶದಲ್ಲಿ ಈ ಒಂದು ವರ್ಷದ ಅಂತ್ಯದಲ್ಲಿ ಅಪ್ಪ ಆತ್ಮಗಳ ರಕ್ಷಣೆ ಹೆಚ್ಚಾಗಲಿ ಅಪ್ಪ. ಸಭೆಗಳಲ್ಲಿ ಆತ್ಮಗಳು ತುಂಬಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಸೇವಕರು ಬಲಗೊಳ್ಳಲಿ, ಸೇವಕರನ್ನ ಬಲಪಡಿಸು ದೇವರೇ. ಹಾಲೆಲೂಯಾ. ಯವನಸ್ಥರನ್ನು ಆಶೀರ್ವದಿಸುವಪ್ಪ. ಅನೇಕ ಯವನಸ್ಥರು ಸೇವೆಗೋಸ್ಕರ ಎದ್ದೇಳಲಿ, ನಿನಗೋಸ್ಕರ ಸೇವೆಗೋಸ್ಕರ ಬಿಟ್ಟು ಕೊಟ್ಟು ದೇವರೇ ಅಪ್ಪ ಒಪ್ಪಿಸಿಕೊಟ್ಟು ಬರುವುದಕ್ಕೆ ಕರ್ತನಾದ ದೇವರು ಬಲವಾಗಿ ಕಾರ್ಯಗಳನ್ನು ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಇನ್ನು ಸಭೆಗಳು ಇಲ್ಲದೇ ಇರುವಂಥ ಅನೇಕ ಸ್ಥಳಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಡುವುದಕ್ಕೆ ತಕ್ಕದಾದಂಥ ನಿನ್ನ ಕ್ರಿಯೆಗಳು ಹೊರಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅಪ್ಪ. ಯಾವ್ಯಾವ ಸಭೆಗಳು ಆರಾಧನೆ ಮಾಡುವುದಕ್ಕೆ ಸ್ವಂತ ಸ್ಥಳ ಇಲ್ಲವೋ ಪ್ರತಿಯೊಬ್ಬರಿಗೆ ಸ್ವಂತವಾದ ಸ್ಥಳವನ್ನ ಕರ್ತನಾದ ದೇವರು ಅನುಗ್ರಹಿಸಿರಿ ಅಪ್ಪ. ಸ್ವಂತ ಸ್ಥಳವು, ಸ್ವಂತ ಕಟ್ಟಡವು ಬಿಡುಗಡೆಯೊಟ್ಟಿಗೆ ಆರಾಧನೆ ಮಾಡುವುದಕ್ಕೆ ಅದ್ಭುತಗಳು ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ರಿಬಿ ಅಂದಲ್ಲ ರಿಗಡನ್ನ ರಗದಲ್ಲ ಬಾ ರಿಗದಲ್ಲ ರಗದಲ್ಲ. ಸರ್ವಶಕ್ತನಾದ ದೇವರು ಪ್ರಾರ್ಥನೆಗೆ ಸದುತ್ತರ ಕೊಡುವ ಕರ್ತನು ಬಲವಾಗಿ ನೀವು ಕಾರ್ಯಗಳನ್ನು ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಾವು ಎದುರು ನೋಡುತ್ತಾ ಇರುವಂತ ಒಂದು ದೊಡ್ಡ ಉಜ್ಜೀವನ, ನಮ್ಮ ಅಪ್ಪ ಭಾರತ ದೇಶದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಉಂಟಾಗಲಿ. ಉಜ್ಜೀವನ ಬರಲಿ. ರಿಬಿ ಹಂದಲ್ಲ ರಿಗಡನ್ನ ರಗದಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಆಳ್ವಿಕೆಗೆ ಒಪ್ಪಿಸಿ ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್. ಇದು ಓಪನ್ ಪ್ರೇಯರ್ ಟೈಮ್. ನೀವು ಬಂದು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಂತ ಬಯಸಿದ್ರು ಪ್ರಾರ್ಥನೆ ಮಾಡಬಹುದು. ಇದು ಅದು ಅಂತ ಪ್ರಾರ್ಥನೆ ಅಂಶಗಳಿಲ್ಲ. ನಿಮ್ಮ ಹೃದಯದಲ್ಲಿ ದೇವರು ಕೊಡುವಂಥ ಭಾರ ಏನೇ ಆಗಿದ್ರು, ಭಾರತ ದೇಶದ ರಕ್ಷಣೆಗಾಗಿ, ಸಭೆಗಳ ಉಜ್ಜೀವನಗಾಗಿ, ಅಥವಾ ನಿಮ್ಮ ಆಶೀರ್ವಾದಗಾಗಿ, ಆ ಸಭೆಯ ಒಂದು ಆಶೀರ್ವಾದ, ಆತ್ಮ ರಕ್ಷಣೆ ಯಾವುದಕ್ಕೆ ಬರ್ತದೋ, ಯವನಸ್ಥರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ ನಿಮ್ಮ ಮನಸ್ಸಲ್ಲಿ ದೇವರು ಈ ಸಮಯದಲ್ಲಿ ಯಾವುದನ್ನು ಕೊಡ್ತಾರೋ ಇದು ಓಪನ್ ಪ್ರೇಯರ್ ಟೈಮ್. ಮಾತ್ರ ಬಂದು ಪ್ರಾರ್ಥನೆ ಮಾಡಬಹುದು. ಹಾಲೆಲೂಯಾ. ஜபிக்கிறோம் ஆண்டவரே. கர்த்தாவை நல்ல ஒரு தேவனை நல்ல ஒரு ஆலயத்தை கொடுத்து, தேவனது ஆலயத்தை தேவனை கர்த்தாவை நாங்கள் கர்த்தாவை கட்டும்படி தேவன் அதுக்கேற்ற பண வசதிகளை கொடுத்து, அதுக்கே தேவனை நல்லபடியாக தேவனை ஆலயத்தில் நாங்கள் கர்த்தாவை ஆடி பாடி தேவனை துதித்து இன்னும் அநேக ஆத்துமாக்களுக்கு தேவனை நாங்கள் சாட்சியாக இருக்க, அநேக ஆத்துமாக்கள் தேவனை நாங்கள் அறுவடை செய்ய தேவனை நீர் கர்த்தாவை எங்களுக்கு நல்ல ஒரு சபையை நீர் கர்த்தாவே இயேசு நல்ல ஒரு சர்ச்சை நீர் கட்டும்படி தேவனை அதுக்கேற்ற கர்த்தாவை வாசல்களை திறக்கும்படி நாங்கள் ஜெபிக்கிறோம் ஆண்டவரே. அது மாத்திரமல்ல ஆண்டவரே, கர்த்தா வரப்போகிற இந்த 2024 தேர்தலுக்காக ஜெபிக்கிறோம் ஆண்டவரே. கர்த்தாவை நல்ல ஒரு ஆட்சி தேவனே, கர்த்தாவை நீ விரும்பும்படி தேவனே, கர்த்தா ஜனங்களுக்கு நல்ல நன்மைகள் கிடைக்கும்படி, ஜனங்களுக்கு நல்ல கர்த்தா உதவிகள், கர்த்தாவை திக்கற்றவர்களுக்கு, அனாதைகளுக்கு, விதவிகளுக்கு தேவனை கர்த்தாவே, ஏழைகளுக்கு, வேலைக்காரர்களுக்கு தேவனை நல்ல ஒரு உதவிகள் கர்த்தாவை கிடைக்கும்படி, கர்த்தா அதுக்கேற்ற நல்ல ஒரு கர்த்தாவே ஊழியர்களை நீர் கர்த்தாவே நீர் கொடுக்கும்படி நாங்கள் ஜெபிக்கிறோம் ஆண்டவரே. தேவனை கர்த்தாவை நீர் கர்த்தாவே ராஜாக்களை கர்த்தாவை தள்ளி ராஜாக்களை தேவனை அமர்வு வைக்கிற தேவன் நீர் ஆண்டவரே. கர்த்தாவுடைய சித்தம் ஏதோ கர்த்தாவை அதன்படி நீ செய்ய வேண்டும் என்று நாங்கள் ஜெபிக்கிறோம் ஆண்டவரே. கர்த்தாவுடைய சித்தத்தின்படி செய்யும் ஆண்டவரே. அது மட்டுமல்ல ஆண்டவரே, கர்த்தாவை அந்த நேரத்தில் கூட எங்கள் அண்ணன் தம்பிகளுக்காக ஜெபிக்கிறோம் ஆண்டவரே. கர்த்தாவை நான் ஒருத்தர் மாத்திரம் கர்த்தாவை ரசிக்கப்பட்டு தேவனை கர்த்தாவை துதித்தால் கர்த்தாவை போதாத ஆண்டவரே. கர்த்தாவை எங்கள் அண்ணன் தம்பிங்க, எங்கள் அக்கா தங்கச்சி, அவங்க பிள்ளைங்கள் எல்லாம் தேவனை ரசிக்கப்பட்டு
தேவனே கர்த்தாவே ஒரு மனமாய் தேவனை உம்மை துதித்து உம்மை ஆராதித்து உம்மை நாமத்தை மகிமைப்படுத்தி தேவனை கர்த்தா வந்து விக்கிராராதனையிலிருந்து வேசித்தனத்திலிருந்து தேவனே பொல்லாத வழிபாட்டிலிருந்து தேவனை விடுபட்டு தேவனை உத்தம தேவனை வானத்தை பூமி உண்மையுள்ள கடவுள் நீரே என்று தேவனை படைத்த தேவன் நீரின் கர்த்தாவின் ஜனங்கள் கர்த்தாவை நம்மளை அறிந்து கொண்டு தேவனை உத்தமமாய் தேவனை உம்மை கீழ்ப்படிந்து தேவனை உமக்கு ஒருவருக்கே ஆராதனை செய்யும்படி தேவன் நான் ஜெபிக்கிறேன் ஆண்டவரே. கர்த்தாவை நீர் கர்த்தாவை நீர் கர்த்தாவை எங்களுடைய அண்ணன் மேலுக்காக நான் ஜெபிக்கிறேன். நீர் கர்த்தாவை அவர்கள் மனம் இறங்கி தேவனை நீர் உதவி செய்யும் ஆண்டவரே. கர்த்தாவை நீர் கர்த்தாவை என் குடும்பத்தை கர்த்தாவை சமாதானத்தோடும் சந்தோஷத்தோடும் திருவோடும் கர்த்தாவை நீர் கர்த்தாவை எங்களை வழிநடத்த வேண்டும்படி ஜெபிக்கிறோம் ஆண்டவரே. கர்த்தாவை நீர் கர்த்தாவை உம்முடைய கர்த்தாவை அந்த பரிசுத்தமுள்ள தேவனே நீர் கர்த்தாவை உம்முடைய அந்த பரிசுத்தமுள்ள சமாதானம் அந்த ஒற்றுமை அந்த ஐக்கியம் தேவனை அண்ணன் தம்பிகளுக்குள்ள தேவனை எங்கள் சொந்த பந்தத்துக்குள்ள எங்களை உற்றாரவர்களுக்குள்ள தேவனை கொடுத்து நீர் ஆசீர்வதிக்க வேண்டும்படி ஜெபிக்கிறோம் ஆண்டவரே. கர்த்தாவை நீர் கர்த்தாவை எங்களோடு எப்பொழுதும் இருப்பதற்காக நன்றி ஆண்டவரே. வரப்போகிற புது வருஷத்துக்காக நான் ஜெபிக்கிறோம் ஆண்டவரே. கர்த்தாவை நீர் கர்த்தாவை இந்த புதிய ஆண்டுக்குள்ள நீர் என்ன செய்ய எங்களுக்காக என் குடும்பத்துக்காக எங்கள் சபைக்காக எங்கள் விசுவாசிகளுக்காக என்ன நீ செய்ய திட்டம் வைத்திருக்கிற ஆண்டவரே அதை செய்யும் ஆண்டவரே. நீ செய்ய நினைத்தது ஒன்றும் தடைபடாத ஆண்டவரே. கர்த்தாவை நீர் எல்லாம் செய்ய வல்லவர் ஆண்டவரே. நீ சொல்லாகும் கட்டளை நிற்கும் ஆண்டவரே. கர்த்தாவை நீர் எங்களுக்கு கர்த்தாவை முன்குறித்தது ஒன்றும் தேவனை தடைபடாத ஆண்டவரே. நீ கர்த்தாவை ஏற்ற காலத்தில் உண்மை உயர்த்தின்னு சொன்ன வார்த்தையின்படி எங்களை நீர் கர்த்தாவை உயர்த்த வல்லவராக இருக்கிற ஆண்டவரே. நீ எங்களை ஆசீர்வதிப்போம் பேர் பெருமைப்படுத்தின்னு சொன்னீர் ஆண்டவரே. கர்த்தாவை இயேசுவே நீர் எங்களை கைவிடாத தேவன் ஆண்டவரே. எங்கள் சபையை தேவனை இன்னும் மென்மேலும் தேவனை உயர்த்தப்படணும். இன்னும் மென்மேலும் தேவனை கர்த்தா எங்கள் சபையை ஆசீர்வதிக்கப்படணும். இன்னும் தேவனை எங்கள் விசுவாசிகள் இன்னும் ஆயிரமாக தேவனை எங்கள் சபைகளுக்கு நீர் கர்த்தாவை நீர் கொடுக்கணும் ஆண்டவரே. எங்கள் சபை தேவனை இன்னும் தேவன் வல்லமையாய் கர்த்தாவை இயேசுவே எங்கள் சபை இன்னும் பெருகணும் ஆண்டவரே. உண்மை உத்தமமாய் தேவனை உண்மையில சபையாய் தேவனை முக்கு தேவனை உகந்த பிள்ளைகளாய் தேவனை வாழ நீர் எங்கள் சபையை ஆசீர்வதிக்க வேண்டும் என்று ஜெபிக்கிறோம் ஆண்டவரே. எங்கள் சபை பாஸ்டர்மான ஆசீர்வதியும் ஆண்டவரே. இன்னும் வல்லமை எடுத்து பயன்படுத்தும் ஆண்டவரே. நீர் கர்த்தா அநேக ஆத்மாக்களுக்கு அநேக தேவனை கர்த்தாவே விசுவாசிகளுக்கு அநேக கர்த்தா புது கர்த்தா ஆத்மாக்களுக்கு தேவனை கர்த்தாவே அவர்களை தேவனை பயன்படுத்தும் ஆண்டவரே. தேவனை நீர் கர்த்தா கூட இருக்க ஆண்டவரா. போகும்போதும் வரும்போதும் தேவனை கூட இருந்து அவர்களுக்கு எல்லா நேரத்திலும் எல்லா உதவிகளும் பிள்ளைகளுக்கும் கர்த்தா படிப்புகளை கர்த்தாவை விஷயத்தில் தேவனை அவங்களுக்கு கர்த்தாவை தேவைகள் அனைத்தையும் சந்தித்து தேவனே அவர்களுக்கு என்னென்ன தேவையோ தேவனை எல்லாம் சந்தித்து இன்னும் அதிகமாக தேவனை ஊழியத்தில் தேவனை கர்த்தாவை பிரயாசப்பட இன்னும் கர்த்தாவை நீர் எடுத்து பயன்படுத்தும் ஆண்டவரே. நீர் கர்த்தாவை ஆசீர்வதித்து எங்கள் சபையை தேவனை பெருகு பண்ணும் ஆண்டவரே. நாங்கள் கர்த்தாவை கண்ணீரோடு ஜெபிக்கிறோம் ஆண்டவரே. கர்த்தாவை எங்கள் விண்ணப்பத்தை கேளும் ஆண்டவரே. எங்கள் விண்ணப்பத்தை கேட்பவரே, எங்கள் ஜெபத்துக்கு விடுதலை கொடுப்பவரே. கர்த்தாவை நாங்கள் கர்த்தாவை உண்மையே நோக்கி கதறுகிறோம் ஆண்டவரே. தேவனே எங்களுக்கு நீர் மனமிருங்கும் ஆண்டவரே. எங்களுக்கு நீ உதவி செய்யும் ஆண்டவரே. கர்த்தாவையும் பாதம் வந்து கெஞ்சுகிறோம் ஆண்டவரே. எங்களுக்கு உதவி செய்ய வேண்டும் என்று நாங்கள் கேட்கிறோம் ஆண்டவரே. எங்கள் விண்ணப்பத்தை கேட்டு எங்கள் ஜெபத்தை கேட்டு நீர் கர்த்தாவை உதவி செய்ய வேண்டும் என்று கர்த்தராகிய பரிசுத்தமுள்ள இயேசு கிறிஸ்து நாமத்தில் ஜெபிக்கிறோம் ஜீவனுள்ள நல்ல பிதாவே. ಹಲ್ಲೆಲೂಯಾ. ಓ ದೇವರ ಸಮ್ಮುಖದಲ್ಲಿ ನಾವು ಎರಡನೇ ದಿನದ ಪ್ರಾರ್ಥನೆಯಲ್ಲಿ ಬಂದಿದ್ದೇವೆ. ಹಾಗೆ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ಒಂದು ದಿನಮಾನಗಳು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ನೂತನವಾದ ವರ್ಷಗೋಸ್ಕರ ನಮ್ಮ ಒಂದು ಆತ್ಮ ಪ್ರಾಣ ದೇಹದಲ್ಲಿ ಒಂದು ಸಿದ್ಧತೆಯನ್ನು ಒಂದು ಶುದ್ಧತೆಯನ್ನು ಹೊಂದಿಕೊಂಡವರಾಗಿ ನಾವು ಹೋಗೋದಕ್ಕೋಸ್ಕರ ಇರುವಂತಹ ಈ ಒಂದು ಪ್ರಾರ್ಥನೆ. ಮೊದಲನೇ ದಿನದ ಪ್ರಾರ್ಥನೆಯನ್ನು ದೇವರು ಆಶೀರ್ವದಿಸಿಕೊಟ್ಟು ಈ ಒಂದು ದಿನದಲ್ಲಿ ಕೂಡ ದೇವರು ನಡೆಸಿಕೊಡಬೇಕೆಂಬುದಾಗಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧನಾದಂಥ ಒಳ್ಳೆ ಪರಲೋಕ ತಂದೆಯಾದ ದೇವರೇ, ನಾವು ನಿಮ್ಮನ್ನು ಸ್ತುತಿಸ್ತೇವೆ ಅಪ್ಪ. ಈ ಒಂದು ಎರಡನೇ ದಿನದ ಪ್ರಾರ್ಥನೆಯನ್ನು ಕೂಡ ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಿನ್ನ ಸಮ್ಮುಖದಲ್ಲಿ ಅಪ್ಪ ನಾವು ಇದ್ದು ಮಾಡುವಂಥ ಆರಾಧನೆ, ಮಾಡುವಂಥ ಪ್ರಾರ್ಥನೆ, ಮಾಡುವಂಥ ವಾಕ್ಯದ ಧ್ಯಾನ ಎಲ್ಲಾ ಭಾಗಗಳನ್ನು ನೀವೇ ಆಳ್ವಿಕೆ ಮಾಡಿ ನಮ್ಮ ಒಂದು ಜೀವಿತಕ್ಕೆ ಪ್ರಯೋಜನವಾಗಿಯೂ ನಮ್ಮನ್ನು ರೂಪಾಂತರಗೊಳಿಸುವಂಥದ್ದಾಗಿಯೂ ನೀವೇ ಇದು ನಡೆಸಿಕೊಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ನೀನು ಆಳ್ವಿಕೆಗೆ ಎಲ್ಲವನ್ನು ಸಮರ್ಪಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾವು ಎಬಿಯ ಜೊತೆಗೆ ಸೇರಿ ನಾವು ದೇವರನ್ನು ಆರಾಧನೆ ಮಾಡೋಣ. ನಮ್ಗೆ ಗೊತ್ತಿರುವಂಥ ಸಾಂಗ್ ಒಂದು ಎಲ್ಶಡಾಯಾದ ದೇವನೇ ನಿನಗೆಲ್ಲವೂ ಸಾಧ್ಯವು ಎಂಬ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. the
ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವನೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಾಮಕ್ಕೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ನಾಮದ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯಾದ ದೇವನೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಮನುಷ್ಯನಿಗಾಗದು ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವು ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನ್ನ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಫರೋನ ಸೇನೆ ಬೀಳ್ವುದು ನಿನ್ನಯ ನಾಮಕ್ಕೆ. ಫರೋನ ಸೇನೆ ಕೆಂಪು ಸಮುದ್ರವು ಬಾಗಲಾಗುವುದು ನಿನ್ನಯ ಶಕ್ತಿಗೆ. ಕೆಂಪು ಸಮುದ್ರವು ಬಾಗಲಾಗುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. 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 ಅದ್ಭುತ ಮತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅದ್ಭುತ ಮತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ. ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. 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 ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸರಪಳಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಅಂಧಕಾರ ಸರಪಳಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ನಿನಗೆ
ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ನಿನ್ನಿಂದ ಅಸಾಧ್ಯವಾಗದು ಒಂದು ಇಲ್ಲ ಸ್ವಾಮಿ. ಅಸಾಧ್ಯವಾಗದು ಸ್ತೋತ್ರ ಇಲ್ಲ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಕರ್ತನೇ ಹಲ್ಲೆಲೂಯಾ ವಂದನೆಗಳು. ಮನುಜರಿಂದಾಗದು ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಮನುಜರಿಂದಾಗದು ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ನಿನ್ನಿಂದ ಸಾಧ್ಯವು ಮನುಜರಿಂದಾಗದು, ನಿನ್ನಿಂದ ಸಾಧ್ಯ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಮನುಜರಿಂದಾಗದು ನಿನ್ನಿಂದ ಸಾಧ್ಯ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ಸಕಲ ಸೃಷ್ಟಿಪ ನೀನಲ್ಲವೇ, ಸಕಲವ ಆಳ್ವವ ನೀನಲ್ಲವೇ, ಸಕಲವ ಸೃಷ್ಟಿಪ ನೀನಲ್ಲವೇ, ಸಕಲವ ಆಳ್ವವ ನೀನಲ್ಲವೇ. ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ನಿನ್ನಯ ಶಬ್ದಕ್ಕೆ ಭೂಮಿಯು ಅದಿರುತ್ತೆ, ನಿನ್ನಯ ಪ್ರಸನ್ನದಿ ಬೆಟ್ಟವು ಕದಲುತ್ತೆ. ನಿನ್ನಯ ಶಬ್ದಕ್ಕೆ ಭೂಮಿಯು ಅದಿರುತ್ತೆ, ನಿನ್ನಯ ಪ್ರಸನ್ನದಿ ಬೆಟ್ಟವು ಕರಗುತ್ತಿಂದ. ಎಲ್ಲ ಸಾಧ್ಯ. ಎಲ್ ಶಡಾಯ್ ನಿನ್ನಿಂದ ಎಲ್ಲ ಸಾಧ್ಯ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ಎಲ್ ಶಡಾಯ್ ಎಲ್ ಶಡಾಯ್ ನೀ ಸರ್ವವಲ್ಲವನೇ. ಅಲ್ಲುವ ನೀನೆ ಸರ್ವವಲ್ಲವನಾಗಿರುತ್ತೇನೆ, ನನಗೆಲ್ಲವೂ ನೀನೇ ಆಗಿರುವಾತನೇ. ನೀನೇ ನನ್ನ ಎಲುಬು ಕರ್ತನೆ ಸ್ವಾಮಿ. ಹಸುವೆ ನಿನ್ನಿಂದ ಆಗದು ಒಂದು ಇಲ್ಲ ಸ್ವಾಮಿ. ಹಾಲೆಲೂಯಾ ಸ್ತೋತ್ರ ಕರ್ತನೆ. ನನ್ನ ಎಲ್ಲವೂ ನೀನೇ ಆಗಿರುವಾತನೇ. ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ ಸ್ತೋತ್ರ ಕರ್ತನೆ. ಸ್ತೋತ್ರ ಸ್ವಾಮಿ. ಎಲ್ಲವೂ ನೀ
ತವಕವೆಲ್ಲ ನೀಂತಾನೆ, ಎಲ್ಲವೂ ನೀಂತಾನೆ, ನನ್ನ ತವಕವೆಲ್ಲ ನೀಂತಾನೆ. ನಿಶ್ಚಿತ ಮಾಡಬೇಕು, ಮಾಡಿ ಮುಗಿಸಬೇಕು, ನಿಶ್ಚಿತ ಮಾಡಬೇಕು, ಮಾಡಿ ಮುಗಿಸಬೇಕು, ಎಲ್ಲವೂ ನೀಂತಾನೆ, ನನ್ನ ತವಕವೆಲ್ಲ ನೀಂತಾನೆ. ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ, ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ. ಇದುವರೆ ನಡೆಸಿ ಬಂದ ಎಬಿನೇಸ ನೀನೇ ಅಯ್ಯ, ಇದುವರೆಗೂ ನಡೆಸಿ ಬಂದ ಎಬಿನೇಸ ನೀನೇ ಅಯ್ಯ. ನಿಶ್ಚಿತ ಮಾಡಬೇಕು, ಮಾಡಿ ಮುಗಿಸಬೇಕು, ನಿಶ್ಚಿತ ಮಾಡಬೇಕು, ಮಾಡಿ ಮುಗಿಸಬೇಕು, ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾನೆ, ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾನೆ. என்றும் கைவிடுவீரோ கரங்கள் பிடித்தவரே, என்றும் கைவிடுவீரோ. இதுவரை நடத்தி வந்த எபினேச நீர்தானையா, இதுவரை நடத்தி வந்த எபினேச நீர்தானையா. சித்தம் செய்யணுமே, செய்து முடிக்கணுமே, சித்தம் செய்யணுமே, செய்து முடிக்கணுமே. நீங்கதான் எல்லாமே, ஏக்கமெல்லாம் நீதானே, நீங்கதான் எல்லாமே, ஏக்கமெல்லாம் நீதானே. கரங்கள் பிடித்தவரே கைவிட்டு விடுவீரோ, கரங்கள் பிடித்தவரே கைவிட்டு விடுவீரோ. இதுவரை நடத்தி வந்த எபினேச நீர்தானையா, இதுவரை நடத்தி வந்த எபினேச நீர்தானையா. சித்தம் செய்யணுமே, செய்து முடிக்கணுமே, சித்தம் செய்யணுமே, செய்து முடிக்கணுமே. நீங்கதான் எல்லாமே, ஏக்கம்தான் எல்லாமே, நீங்கதான் எல்லாமே, ஏக்கமெல்லாம் எல்லாமே. ಕೊಡ್ತೇನೆ ಸ್ತೋತ್ರವಾಗಿ ಸ್ವಾಮಿ. ಉನ್ನತ ದೇವನೇ ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ.
ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನ್ನು. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನ್ನು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕೃತಜ್ಞತಾ ಹೃದಯದೊಟ್ಟಿಗೆ ವಿತ್ ಥ್ಯಾಂಕ್ಫುಲ್ ಹಾರ್ಟ್ ನಾವು ಆತನಿಗೆ, ಅಪ್ಪ ನಮ್ಮನ್ನು ಇದುವರೆಗೆ ನಡೆಸಿದೆಯಲ್ಲಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ರಾಜ. ಓ, ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ಈ ಒಂದು 2ನೇ ದಿನದ ಈ ಒಂದು ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿಯೂ ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ದೇಹವನ್ನು ಒಂದು ಸಾರಿ ಕೂಡ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನೀನೇ ಒಳ್ಳೆಯ ಕರ್ತನು, ಇದುವರೆಗೂ ನಮ್ಮ ಸಹಾಯಕನು, ಇದುವರೆಗೂ ನಮ್ಮನ್ನು ನಡೆಸಿದ ದೇವರು. ನಿನಗೆ ಸ್ತೋತ್ರಪ್ಪ, ಸ್ತೋತ್ರ. ನಿನಗೆಲ್ಲ ಮಹಿಮೆಯಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆರಾಧಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್. ಹಾಗೆ ಕುಳಿತುಕೊಂಡಿರುವಾಗ ನಾವಾಗೆ ಕೆಲವು ಕಾರ್ಯಗಳನ್ನು ನಾವು ನೆನಪಿಗೆ ತಂದು ಪ್ರಾರ್ಥನೆ ಮಾಡಲಿದ್ದೇವೆ. ನಿನ್ನೆ ದಿನದಲ್ಲಿ ನಾವು ನೋಡಿದ್ದೀವಿ, ನಿನ್ನೆ ದಿನದಲ್ಲಿ ನಾವು ಕೃತಜ್ಞತಾ ಹೃದಯ ಉಳ್ಳವರಾಗಿರಬೇಕು. ಥ್ಯಾಂಕ್ಫುಲ್ ಹಾರ್ಟ್ ಇರುವಂಥವರು ಅವರ ಒಂದು ಜೀವನದಲ್ಲಿ ಒಂದು ವ್ಯತ್ಯಾಸವನ್ನು ನೋಡಲು ಸಾಧ್ಯ ಆಗ್ತದೆ ಅನ್ನುವುದನ್ನು ನಾವು ನೋಡಿದ್ದೀವಿ. ಹಾಗೇನೆ ಒಂದು ಥ್ಯಾಂಕ್ಸ್ ಹೇಳುವಂಥ ಮನೋಭಾವನೆ ಇದೆಯಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳುವಂಥವರ ಆ ಒಂದು ಜೀವನ ಏನಾಗ್ತದೆ ಅಂದರೆ ಆ ಒಳ್ಳೆಯ ಕಾರ್ಯವನ್ನೇ ಇತರರಲ್ಲಿ ಹುಡುಕುತ್ತದೆ. ಓಕೆ, ಅದರಿಂದ ಅವರ ಒಂದು ಕಾರ್ಯಗಳು ಹಾಗೆ ಅವರು ಏನು ಮಾಡ್ತಾರಂದರೆ ಎಲ್ಲ ಕಾರ್ಯಗಳಲ್ಲಿ ಒಳ್ಳೆಯದನ್ನೇ ಬಯಸಿ ಹುಡುಕ್ತಾರೆ. ಅದನ್ನ ನಾವು ದೇವರ ವಾಕ್ಯ ನಮಗೆ ಕಲಿಸಿ ಕೊಡುತ್ತದೆ. ನೀವು ಕೃತಜ್ಞತಾ ಆ ಒಂದು ಹೇಳುವಂಥ ಮನಸ್ಸುಳ್ಳವರಾಗಿರಿ. ಆಮೇನ್, ಥ್ಯಾಂಕ್ಸ್ ಗಿವ್ ಹೇಳುವಂಥವರಾಗಿರಿ. ಈ ಒಂದು ದಿನದಲ್ಲಿ ಕೂಡ ನಾವು ಒಂದು ಕಾರ್ಯವನ್ನು ವಾಕ್ಯದ ಅಡಿಸ್ಥಾನದಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡಲಿದ್ದೇವೆ.
ಪರಮಗೀತ 2ನೇ ಅಧ್ಯಾಯ 15ನೇ ವಾಕ್ಯ. சாங் ஆஃப் சாலமோன் உன்னத பாட்டு 2வது அதிகாரம் 15வது வசனம். ಉನ್ನತ ಪಾಠ 2:15 ಪರಮಗೀತ 2:15 ಅಲ್ಲಿ ಹೇಳಲ್ಪಟ್ಟಿದೆ, ತೋಟಗಳನ್ನು ಹಾಳು ಮಾಡುವ ನರಿ ಮರಿಗಳನ್ನು ಹಿಡಿಯಿರಿ. ನಮ್ಮ ತೋಟಗಳು ಹೂವಾಗಿದೆ. ஓகே, தமிழில் திராட்சை தோட்டங்களை கெடுக்கிற குழி நரிகளையும் சிறு நரிகளையும் நமக்கு பிடியுங்கள், நம்முடைய திராட்சை ತೋಟங்கள் பூவும் ಪಿಂಜುಮಾ ಇರುತ್ತದೆ. ಆಮೇನ್. ಈ ಒಂದು ಸಾಂಗ್ ಆಫ್ ಸಾಲಮೋನ್, ಹಾಗಂದ್ರೆ ಈ ಒಂದು ಪರಮಗೀತೆ ಬಂದು ಸತ್ಯವೇದದಲ್ಲಿ ಬಹಳ ಮುಖ್ಯವಾದಂಥ ಒಂದು ಪುಸ್ತಕ. ಬಟ್ ಅದರಲ್ಲಿ ಇರುವಂಥ ನಡೆಗಳನ್ನು ನೋಡಿದ್ರೆ ನಾವು ಹೆಚ್ಚಾಗಿ ಅದನ್ನು ಏನೋ ಅನ್ಕೋಬಿಡ್ತೀವಿ, ಕೆಲವರು ಅದನ್ನು ಕೆಲಸತಿ ಓದೋದಿಲ್ಲ. ಬಟ್ ಯಹೂದ್ಯರು ಇದು ದೇವರ ಮೇಲೆ ಇಟ್ಟಂತ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ, ಹಾಗಂದ್ರೆ ಮೊದಲಿಂಗಿತ್ವಿ ನಮ್ಮ ದೇವರು ಆತನು ಒಂದು ಮೊದಲಿಂಗಿತ್ತಿ ಜೊತೆಗೆ ಆತನು ಇಟ್ಟುಕೊಳ್ಳುವಂತ ಆ ಒಂದು ಪ್ರೀತಿಯ ಸಂಬಂಧದ ಬಗ್ಗೆ ಹೇಳಲ್ಪಟ್ಟಿದೆ. ಅಲ್ಲಿ ಬರುವಾಗ ಅಲ್ಲಿ ಒಂದು ಕಾರ್ಯ ಹೇಳಲ್ಪಟ್ಟಿದೆ, ಅದನ್ನು ಗಮನಿಸಿ ಈ ಒಂದು ಅಡಿಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಏನಂದ್ರೆ, ತೋಟವು ಇದೆ, ದ್ರಾಕ್ಷ ತೋಟವು, ಆ ಒಂದು ತೋಟದಲ್ಲಿ ಹೂವು ಬಂದಿದೆ, ಅದರಲ್ಲಿ ಕಾಯಿ ಬರುತ್ತದೆ, ಆಮೇಲೆ ಹಣ್ಣುಗಳು ಬರುತ್ತದೆ. ಈಗ ಆ ಬರುವಂತ ಒಂದು ತೋಟ, ಆ ಒಂದು ಸಮಯದಲ್ಲಿ ನರಿಗಳು ಹೇಳಲ್ಪಡ್ತಾ ಇದೆ. ನರಿಗಳು ಕನ್ನಡದಲ್ಲಿ ನರಿ ಮರಿಗಳು ಅಂತ ಹೇಳಲ್ಪಡ್ತಾ ಇದೆ. ಆದ್ರೆ ನಾವು ತಮಿಳಿನಲ್ಲಿ ನೋಡುವಾಗ ಸಿರು ನರಿಗಳು ಕುಳಿ ನರಿಗಳು அப்படின்னு சொல்லி இருக்கிறது. ಇದು ಎರಡು ಆ ಒಂದು ನರಿಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಇದರಲ್ಲಿ ನರಿ ಮತ್ತೆ ನರಿ ಮರಿ ಅನ್ನುವ ತರ ಮುಗಿಸಿದ್ದಾರೆ. ಬಟ್ ಎರಡು ಒಂದೇ ರೀತಿಯಲ್ಲಿ ತಗೋಬಹುದು, ಅದರಲ್ಲಿ ಬೇರೇನು ವ್ಯತ್ಯಾಸ ಇಲ್ಲ. ಏನು ಇದರಲ್ಲಿ ಇರುವಂತ ಅರ್ಥ? ಈಗ ತೋಟ ಫಲಭರಿತವಾಗಿದೆ, ಇಟ್ಸ್ ಅ ಫ್ರೂಟ್ಫುಲ್ ಟೈಮ್. ಈಗ ಹೂವು ಬಂದಿದೆ, ಈಗ ಕಾಯಿ ಬರ್ತಾ ಇದೆ, ಹಣ್ಣು ಬರುತ್ತದೆ. ಆದ್ರೆ ಈಗ ನರಿ ಏನ್ ಮಾಡುತ್ತಾ ಇದೆ, ಅದು ಒಳಗಡೆ ಬಂದು ಆ ಫಲವನ್ನ ನಾಶಪಡಿಸ್ತದೆ. ಅದನ್ನ ಹೊಂದಿಕೊಳ್ಳದ ಹಾಗೆ ನಾವು ಆ ಒಂದು ಪ್ರತಿಫಲವನ್ನ ನಾವು ಅನುಭವಿಸಿದ ಹಾಗೆ ತಡೆ ಮಾಡುತ್ತದೆ ಅನ್ನುವಂತ ಒಂದು ಅರ್ಥ. ಹಾಗಂದ್ರೆ ಈ ನರಿಯ ಗುಣಗಳು ಏನಂತ ನೋಡುವಾಗ, ಇದು ಕಾಡಿನಲ್ಲಿ ಇರ್ತದೆ, ರಾತ್ರಿನಲ್ಲಿ ಬರ್ತದೆ, ಯಾವಾಗ ಹೋಗ್ತದೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಬಟ್ ಇದು ಬರುವ ಸಮಯದಲ್ಲಿ ಎಲ್ಲ ಅದು ಏನ್ ಮಾಡುತ್ತದೆ ಅಂದ್ರೆ ಸಂಪೂರ್ಣ ಫಲಗಳೆಲ್ಲವನ್ನು ಅದೇ ತಿಂದು ಬಿಡುತ್ತದೆ. ಆ ಸಂಪೂರ್ಣ ಫಲಗಳನ್ನು ನಾಶ ಮಾಡಿ ಬಿಡುತ್ತದೆ. ಬಟ್ ಬರುವುದು ಗೊತ್ತಾಗುವುದಿಲ್ಲ. ಸ್ಮಾಲ್ ಥಿಂಗ್, ಸ್ಮಾಲ್ ಫಾಕ್ಸ್, ಅದು ಒಂದು ಚಿಕ್ಕದು, ತುಂಬಾ ಈಸಿಯಾಗಿ ಅದು ಒಳಗಡೆ ಬಂದ್ಬಿಡುತ್ತದೆ, ತೋಟದ ಒಳಗಡೆ ಈಸಿಯಾಗಿ ಬಂದ್ಬಿಡ್ತದೆ, ಗೊತ್ತಾಗುವುದಿಲ್ಲ. ಅದಕ್ಕೆ ಅಲ್ಲಿ ಹೇಳಲ್ಪಡ್ತಾ ಇದೆ, ನಿಮ್ಮ ತೋಟಗಳನ್ನ ಏನ್ ಮಾಡಿ, ಪ್ರೊಟೆಕ್ಟ್ ಮಾಡ್ರಿ. ಇದನ್ನು ಇಟ್ಟು ಯೋಚನೆ ಮಾಡುವಾಗ ನೋಡಿ, ನಮ್ಮ ಜೀವನದಲ್ಲಿ ನಾವು ಈ ವರ್ಷದ ಅಂತ್ಯದಲ್ಲಿ ಬಂದಿದ್ದೇವೆ. ಎಷ್ಟೋ ಸಮಯಗಳು ನಾವು ಪ್ರಯತ್ನ ಪಟ್ಟು ಈಗ ಫಲವನ್ನು ಅನುಭವಿಸುವಂತ ಸಮಯ. ಆದ್ರೆ ಈ ಸಮಯದಲ್ಲಿ ಈ ಸಣ್ಣ ನರಿಗಳು ನಮ್ಮ ಜೀವಿತದಲ್ಲಿ ಒಂದು ವೇಳೆ ಬಂದ್ಬಿಟ್ರೆ ಅದು ನಮ್ಮ ಪ್ರತಿಫಲವನ್ನ ನಾಶ ಮಾಡಿಬಿಡ್ತದೆ. ಕೆಲಸತಿ ನಾವು ಅನ್ಕೊಳ್ಳಿ, ಚಿಕ್ಕ ಕಾರ್ಯ ತಾನೆ, ಏನು ಚಿಕ್ಕ ಸಂದೇಹ, ಸ್ಮಾಲ್ ಡೌಟ್, ಸ್ಮಾಲ್ ಫಿಯರ್, ಭಯ, ಸಣ್ಣ ಹೆಮ್ಮೆ, ಸಣ್ಣ ಕಾರ್ಯ ಗೊತ್ತಾಗುವುದಿಲ್ಲ, ಒಳಗಡೆ ಬರೋದು ಗೊತ್ತಾಗುವುದಿಲ್ಲ. ಬಟ್ ಅದು ಏನ್ ಮಾಡುತ್ತದೆ, ನಮ್ಮ ಜೀವನದಲ್ಲಿ ನಾವು ಆ ಪ್ರತಿಫಲವನ್ನು ಹೊಂದದ ಹಾಗೆ ಅದನ್ನು ನಾಶ ಮಾಡಿಬಿಡುತ್ತದೆ. ಇಟ್ ವಿಲ್ ಡಿಸ್ಟ್ರಾಯ್ ಮಾಡಿಬಿಡ್ತದೆ. ಒಂದು ಪ್ರಾರ್ಥನೆ ಸಮಯದಲ್ಲಿ ನಾವು ಬಂದಿದ್ದೇವೆ, ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ನನ್ನ ಜೀವಿತದಲ್ಲಿ ನಾನು ಇಷ್ಟು ದಿನಗಳು ಕಷ್ಟಪಟ್ಟು ನನ್ನ ಪರಿಶುದ್ಧತೆಯನ್ನು ಕಾದ್ಕೊಂಡಿದ್ದು, ನನ್ನ ಬಾಯನ್ನ ಕಾದ್ಕೊಂಡಿದ್ದು, ನನ್ನ ಹೃದಯವನ್ನ ಬೇಲಿಟ್ಟು ಕಾದ್ಕೊಂಡಿದ್ದು, ಆ ಒಂದು ಸಣ್ಣ ಕಾರ್ಯ, ಆ ಒಂದು ನರಿಯ ಕೆಲಸ ನನ್ನ ಜೀವನದಲ್ಲಿ ನಾನು ಪ್ರತಿಫಲವನ್ನು ಕಾಣದಾಗೆ ನಾಶ ಮಾಡಿಬಿಡ್ತದೆ. ನೋಡಿ, ಸ್ಮಾಲ್ ಥಿಂಗ್. ಕೆಲಸತಿ ನಾವು ಅನ್ಕೋಬಿಡ್ತೀವಿ ಚಿಕ್ಕದು ಏನಾಗ್ಬಿಡುತ್ತದೆ, ಇಲ್ಲ, ನಮ್ಮ ಪ್ರತಿಫಲವನ್ನೇ ಕೆಡಿಸ್ಬಿಡ್ತದೆ. ಚಿಕ್ಕ ಕಾರ್ಯ ಇದೇನಾಗ್ಬಿಡ್ತದೆ, ಎಲ್ಲರೂ ಮಾಡೋದು ತಾನೆ ಅನ್ಕೋಬಿಡ್ತೀವಿ. ಇಲ್ಲ, ಅದು ನಾವು ನಮ್ಮ ಒಂದು ತೋಟದಲ್ಲಿ ನಮ್ಮ ಒಂದು ಪ್ರಯತ್ನಗಳ ಪ್ರತಿಫಲಗಳನ್ನ ನಾವು ಅನುಭವಿಸಿದ ಹಾಗೆ ನಮಗೆ ತಡೆ ಮಾಡಿಬಿಡ್ತದೆ. ನೋಡ್ರಿ, ಕಾಯಿನನು
ಈಸ್ ದ ಫಸ್ಟ್ ಬರ್ನ್ ಸನ್. ಈ ಲೋಕದಲ್ಲಿ ಮೊಟ್ಟ ಮೊದಲು ಆ ಒಂದು ಮನುಷ್ಯನಿಗೆ ಒಂದು ಸ್ತ್ರೀಗೂ ಒಂದು ಗಂಡನಿಗೂ ಸೇರಿ ಹುಟ್ಟಿದ ಫಸ್ಟ್ ಮಗು, ಮೊದಲನೇ ಮಗು ಯಾರಂದ್ರೆ ಕಾಯಿನ. ಕಾಯಿನ್ ಎಷ್ಟು ದೊಡ್ಡ ಒಂದು ಅತಿಶಯ ಗೊತ್ತಾ? ಯಾಕಂದ್ರೆ ದೇವರು ಆದಾಮ ಮತ್ತು ಅವಲ್ಗೆ ವಾಗ್ದಾನ ಮಾಡುವಾಗ ಅವರಿಗೆ ತಂದೆ ತಾಯಿಗಳಿಲ್ಲ, ದೇರ್ ಇಸ್ ನೋ ಪ್ಯಾರೆಂಟ್ಸ್, ಅವರು ಮಗುವಿನಾಗಿ ಹುಟ್ಟಿದವರಲ್ಲ. ಈಗ ಈ ದೇವರು ಅವರಿಗೆ ವಾಗ್ದಾನ ಮಾಡಿದ್ರು, ನಿಮ್ಮ ಒಂದು ಗರ್ಭದಲ್ಲಿ ಬರುವಂತ ಫಲವೇ ಏನು ಮಾಡುತ್ತದೆ, ಈ ಒಂದು ಸೈತಾನ ತಲೆಯನ್ನು ಜಿಜ್ಜುತ್ತದೆ. ಈಗ ಆದಮ್ಮ ಅವಳ ಒಂದು ಎಕ್ಸ್ಪೆಕ್ಟೇಷನ್ ಏನಾಗಿತ್ತಂದ್ರೆ, ಇದು ಮಗು ಹುಟ್ಟಿದ ತಕ್ಷಣ ನನ್ನ ಹೊಟ್ಟೆಯಿಂದ ಬಂದಂತ ಈ ಮಗು ಸೈತಾನನ ನಾಶ ಮಾಡುತ್ತದೆ. ದೊಡ್ಡ ಒಂದು ಸಂತೋಷ. ಅದಕ್ಕೆ ನೋಡಿದಾಗ ಕಾಯಿನನ್ನ ಎತ್ತಿದ ತಕ್ಷಣ ಯೆಹೋವಳು ಹೇಳ್ತಾಳೆ, ನಾನು ಯೆಹೋವನಿಂದ ಈ ಮಗುವನ್ನು ಹೊಂದ್ಕೊಂಡಿದ್ದೀನಿ. ಫಸ್ಟ್ ಆಶ್ಚರ್ಯ ಅದು, ಇಟ್ಸ್ ಮಿರಾಕಲ್. ಯಾಕಂದ್ರೆ ಈಗ ಫಸ್ಟ್ ಟೈಮ್ ಕೈಯಲ್ಲಿ ನೋಡ್ತಾ ಇದ್ದಾರೆ, ಯಾಕಂದ್ರೆ ಇದು ಮುಂಚೆ ಮಗು ಇರಲಿಲ್ಲ ಫಸ್ಟ್. ಆದ್ರೆ ಈ ಒಂದು ಕಾಯಿನನ್ನ ಫಸ್ಟ್ ಭೂಮಿನಲ್ಲಿ ಫಸ್ಟ್ ಹುಟ್ಟಿದಂತ ಮಗು, ಆತನ ಲೆಕ್ಕಕ್ಕೆ ಬರೋದಕ್ಕೆ ಹೋಗಿದ್ದಕ್ಕೆ ಏನ್ ಕಾರಣ ಗೊತ್ತಾ? ಸಣ್ಣ ಹೊಟ್ಟೆ ಕಿಚ್ಚು. ಏನಿಲ್ಲ, ನೀನ್ ನೋಡಿ ಕಾಯಿನ ಬಗ್ಗೆ ದೇವರು ಎಲ್ಲಿ ತಪ್ಪಾಗಿ ಹೇಳಿಲ್ಲ. ಜಸ್ಟ್ ಏನು, ಅಬೇಲನು ಕಾಣಿಕೆ ಸಲ್ಲಿಸಿದ, ಕಾಯಿನನು ಕಾಣಿಕೆ ಸಲ್ಲಿಸಿದ. ಅಬೇಲನ ಕಾಣಿಕೆನ ದೇವ್ರ ಅಂಗೀಕಾರ ಮಾಡ್ಕೊಂಡು ಅದು ಬಿಟ್ಟಿದ್ದು. ಈಗ ಒಬ್ಬರ ಹತ್ರ ಬಂದು ನಾವು ಒಂದು ಕೊಡ್ತೀವಿ, ಒಂದು ತಗೊಳ್ತಾರೆ, ಒಂದು ತಗೊಳ್ಳಲ್ಲ. ಎಲ್ಲಾರ್ಗು ಟೀ ಕೊಡ್ತೀವಿ, ನನಗೆ ಬೇಡ ಅಂತಾರೆ, ಕೆಲವು ಟೀ ತಗೊಳ್ತಾರೆ, ಅದು ಅವರ ಒಂದು ಇಷ್ಟ. ಈಗ ಆ ತರ ತಗೊಂಡಿದ್ದಕ್ಕೆ ಈ ಕಾಯಿನನಿಗೆ ಯಾರ ಮೇಲೆ ಕೋಪ ಬರ್ಬೇಕಾಗಿತ್ತು? ದೇವರ ಮೇಲೆ ಬರ್ಬೇಕಾಗಿತ್ತು. ಆದ್ರೆ ಇವನ್ ಏನು, ಆಬೇಲ್ ಮೇಲೆ ಕೋಪ ಬಂದು ಏನ್ ಮಾಡ್ಬಿಟ್ಟ? ಸಣ್ಣ ಹೊಟ್ಟೆ ಕಿಚ್ಚು. ನೋಡ್ರಿ, ಆತನ ಇಡೀ ಚರಿತ್ರದಲ್ಲಿಯೇ ಕಾಯಿನನ್ನುವಾಗಲೇ ನಮ್ಗೆ ಏನಪ್ಪಾ ಅನ್ನುವಂತರ ಆಗ್ಬಿಟ್ಟಿದ್ದು. ಸಣ್ಣ ಕಾರ್ಯ ನಮ್ಮ ಜೀವಿತದಲ್ಲಿಯೂ ಕೆಲವು ಸತಿ ಸಣ್ಣದೆ ಅಂತ ನೆನೆಸ್ಕೊಳ್ತೀವಿ. ಸಣ್ಣ ಹೊಟ್ಟೆ ಕಿಚ್ಚು, ಸಣ್ಣ ಹೆಮ್ಮೆ, ಸಣ್ಣ ಕೋಪ ಏನ್ ಮಾಡ್ಕೊಬಿಡ್ತೀವಿ ನಾವು. ಅದೇನ್ ಮಾಡ್ಬಿಡ್ತೇವೆ ಬಿಡು, ಇಲ್ಲ, ನಾವು ಪ್ರತಿಫಲವನ್ನು ಒಂದದಾಗಿ ನಾಶ ಮಾಡಿಬಿಡುತ್ತದೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಮಗೀತಗಳು 2:15 ತೋಟಗಳನ್ನ ಹಾಳು ಮಾಡುವ ನರಿಮರಿಗಳನ್ನ ಹಿಡೀರಿ. ಯಾಕೆ? ನಮ್ಮ ತೋಟಗಳು ಹೂ ಬಿಟ್ಟಿದೆ, ಈಗ ಅದು ಕಾಯಿ ಬರ್ತದೆ, ಹಣ್ಣು ಬರ್ತದೆ. ಯಾಕಂದ್ರೆ ಪ್ರತಿಫಲವನ್ನು ನೋಡುವ ಸಮಯ. ಈಗ ನಮ್ಮ ಜೀವಿತದಲ್ಲಿ ಹಾಗೆ, ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬದಲ್ಲಿ ಸಣ್ಣದೆ ಅಂತ ಬಿಟ್ಬಿಡ್ತೇವೆ. ಸಣ್ಣ ಕೋಪ ತಾನೆ, ಸಣ್ಣ ಹೊಟ್ಟೆ ಕಿಚ್ಚು ತಾನೆ, ಸಣ್ಣ ಒಂದು ಇದು ತಾನೆ, ಅದು ಬಿಡು ಅಂತ. ಆದ್ರೆ ಅದು ನಮ್ಮ ಒಂದು ಪ್ರತಿಫಲವನ್ನು ಕೆಡಿಸಿಬಿಡ್ತದೆ. ನೋಡ್ರಿ, ಸಣ್ಣದಂತ ಬಿಟ್ಟವರು ಲೋತನನ್ನ ಮತ್ತು ಅವರ ಹೆಂಡತಿಯನ್ನ, ಇಬ್ಬರ ಮಕ್ಕಳನ್ನ ಆ ಒಂದು ದೇವರು ನಾಶ ಮಾಡುವುದಕ್ಕೋಸ್ಕರ ಸೊದೋಮ್ ಗೊಮೋರ ಪಟ್ಟಣವನ್ನು ನೇಮಿಸಿದ್ದಾರೆ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ. ಈಗ ಲೋಟನನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಆ ಒಂದು ತೀರ್ಪಿನಿಂದ ಬಿಡಿಸ್ತಾ ಇದ್ದಾರೆ. ದೊಡ್ಡ ಬಿಡಿಸು. ಅವ್ರಿಗೆ ಲೋಟನಿಗೆ ಹೇಗ ಆಯ್ತು? ಪ್ರಾಣ ತಪ್ಪಿಸಲ್ಪಟ್ಟಿದೆ. ಕಾಪಾಡ್ಕೊಂಡು ಅವ್ರ ಹೆಂಡತಿ ಎಲ್ಲರೂ ಹೊರಗಡೆ ಬರುವಾಗ ದೇವರು ಒಂದು ಮಾತು ಹೇಳ್ತಾರೆ, ಹಿಂದಿರುಗಿ ನೋಡ್ಬೇಡ, ಡು ನಾಟ್ ಟರ್ನ್ ಬ್ಯಾಕ್. ನೀನು ತಿರುಗಿ ನೋಡ್ಬೇಡ ಅಂತ ಒಂದು ಆಜ್ಞೆ ಕೊಟ್ಟು ದೇವ್ರ ವಾಕ್ಯ ಹೇಳ್ತಾ ಇದೆ. ಲೋಟು ಅವ್ರ ಹೆಂಡತಿ ಮಕ್ಕಳು ಹೋಗ್ಲಿಲ್ಲ. ದೇವದೂತರು ತಳ್ಕೊಂಡು ಬಂದ್ರು, ಹೋಗು ಅಂತ ಹೊರಗಡೆ ತಳ್ಕೊಂಡು ಬಂದ್ರು. ಈಗ ಅವು ಹೊರಗಡೆ ಬಂದು ಸ್ವಲ್ಪ ದೂರ ಆದಾಗ ಲೋಟನ ಹೆಂಡತಿ ತಿರುಗಿ ನೋಡ್ತಾಳೆ. ತಿರುಗಿ ನೋಡಿ ಅಲ್ಲಿ ಏನಾಗ್ಬಿಟ್ಲು? ಕಂಬವಾಗ್ಬಿಟ್ಲು. ಉಪ್ಪುತ್ತು ನಾನಾಲ್. அதனால லூக்கால சொல்லியிருக்குது, லோத்துவின் மனைவியை நினைத்து கொள்ளுங்கள். ஏன்னா லோத்துடைய மனைவி பேர் எந்த இடத்துலையுமே இல்லை, லோத்துடைய மனைவின்னு தான் இருக்குது. என்னன்னா ಸಣ್ಣ ತಿರುಗಿ, ಟರ್ನ್ ಬ್ಯಾಕ್. ಏನು ಅಂತ ತಿರುಗಿ ನೋಡಿದ ಸಣ್ಣ ಕಾರ್ಯ. ಇವತ್ತು ಕೂಡ ಆ ಒಂದು ಬಿಂಬ ಇದೆ. ಲೋಟನ ಆ ಒಂದು ಬಿಂಬ ಇನ್ನೂ ಕೂಡ ಇದೆ, ಸ್ಟಿಲ್. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅದನ್ನು ನೆನೆಸ್ಕೊಳ್ರಿ. ಹೇಗಾಯ್ತು ನೆನೆಸ್ಕೊಳ್ಳಿ. ಸಣ್ಣ ಕಾರ್ಯ ಅಂತ ನಾವು ಬಿಟ್ಬಿಡುವಂಥದ್ದು ನಮ್ಮ ಜೀವನದಲ್ಲಿ ದೊಡ್ಡ ಬಾಧನೆ ಕೊಡುತ್ತದೆ. ದೊಡ್ಡ ಬಾಧನೆ. ನೋಡ್ರಿ, ಅಬ್ರಹಾಮನಿಗೆ ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡಿದ್ರು. ಪ್ರಾಮಿಸ್, ದೇವರ ಪ್ರಾಮಿಸ್. ಆ ವಾಗ್ದಾನವನ್ನು ನಂಬಿ ದೇಶವನ್ನೇ ಬಿಟ್ಟು ಬಂದವನು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೊಟ್ಟೆಯಿಂದ ಬರುವಂತ ಯುವ ಸೀಡ್, ಮುನ್ನುಡಿಯ ವಿತ್ತು ಬರ್ತದೆ ಅಂತ ದೇವರು ವಾಗ್ದಾನ ಮಾಡಿದ್ರು. ಸಾರಲ್ಗೆ ಅಬ್ರಹಾಮ್ ಏನ್ ಮಾಡಕ್ಕಾಗಿಲ್ಲ, ಸಾರಲ್ಗೆ ತಡೆಯಕ್ಕಾಗಿಲ್ಲ. ಅಯ್ಯೋ, ಏನ್ ಮಾಡೋಣ, ಸ್ವಲ್ಪ
ಅಂತ ಮಾಡಿ ಬಂದಂತ ಇಸ್ಮವೇಲನು ಸ್ಟಿಲ್ ಸ್ಟ್ರಗಲ್. ಈಗಲೂ ಕೂಡ ಇಸ್ರಾಯೇಲ್ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬಿಕಾಸ್ ಆಫ್ ಇಸ್ಮವೇಲ್. ಸ್ಟಿಲ್ ಸ್ಟ್ರಗಲ್. ಸಣ್ಣ ಕಾರ್ಯ. ಅವ್ರು ನೆನೆಸಿದ್ದು ಸ್ಮಾಲ್ ಥಿಂಗ್, ಏನಾಗ್ಬಿಡುತ್ತೆ, ಹಿಂಗಿಲ್ವಾ, ಹಿಂಗ್ ಮಾಡು, ಇದು ತಾನೇ ಸಣ್ಣ ಕಾರ್ಯ ಅಂತ ಬಿಟ್ಟಿದ್ದು ಒಂದು ದೊಡ್ಡ ಬಾಧನೆ ಆಯ್ತು. ಆಮೇನ್. ಇವತ್ತು ಪ್ರಿಯ ದೇವ ಜನರೇ, ಈಗ ಪ್ರಾರ್ಥನೆ ಮಾಡಲು ದೇವ, ಇದು ನಮ್ಮನ್ನು ನಾವು ಶುದ್ಧೀಕರಣೆ ಮಾಡಿಕೊಳ್ಳುವಂತ ಒಂದು ಸಮಯ. ದೇವರೇ, ನನ್ನ ಜೀವನದಲ್ಲಿ ಯಾವ್ದಂತ ಸಣ್ಣದಂತ ಸಣ್ಣ ಹೆಮ್ಮೆ ಏನು ಅನ್ಕೊಳ್ತೀರಾ? ಈಗ ನಾವು ದೊಡ್ಡ ಸೈತಾನು ನಿಂಬುದಾಗಿ ಇರುವಂತ ಲೂಸಿಫರ್ನ ಬಿದ್ದೋಗಿದ್ದಕ್ಕೆ ಏನ್ ಕಾರಣ ಹೇಳಿ ನೋಡೋಣ. ಸ್ಮಾಲ್ ಥಿಂಗ್ ಏನ್ ಅನ್ಕೊಂಡ, ದೇವರಿಗಿಂತ ನನ್ನ ಮೇಲೆ ಹೋಗ್ಬಿಡ್ತೀನಿ, ಜಸ್ಟ್ ಅವನ್ ಥಾಟ್ ಹೆಮ್ಮೆ, ಸಣ್ಣ ಕಾರ್ಯ. ಕೊನೆಗೆ ಅವನು ಕೆಳಗಡೆ ದೊಬ್ಬಲ್ಪಟ್ಟ. ಇಸ್ ಎ ಬ್ಯೂಟಿಫುಲ್ ಏಂಜಲ್. ಆತನು ಸುಂದರವಾದವನು. ಗೊತ್ತಾ, ಲೂಸಿಫರ್ನ ಒಂದು ಸೃಷ್ಟಿ ಹೇಗಿತ್ತು ಗೊತ್ತಾ? ಈಸ್ ಎ ಒನ್ ಆಫ್ ದ ಮ್ಯೂಸಿಕ್. ಅವನು ನಡೆದ್ರೆ ಒಂಥರ ಮ್ಯೂಸಿಕ್ ಬರ್ತದೆ, ಅವನು ಮುಟ್ಟಿದ್ರೆ ಒಂಥರ ಮ್ಯೂಸಿಕ್ ಆಗ್ತದೆ, ಅವನು ಹಾಡಿದ್ರೆ, ಯಾಕಂದ್ರೆ ಈಸ್ ಎ ವರ್ಷಿಪ್. ಸುಂದರವಾದ ಏಂಜಲ್, ಅದು ಸುಂದರವಾದ ದೇವದೂತನು. ಅದಕ್ಕೆ ಅದು ಗ್ರೇಟ್. ಅದನ್ನ ಹೆಮ್ಮೆ ಪಡುವ ಹಾಗೆ ಆತನ ಸೃಷ್ಟಿಯೇ ಭಯಂಕರವಾಗಿತ್ತು. ತುಂಬಾ ಒಂಥರ ಜಸ್ಟ್ ಒಂದು ಸಣ್ಣ ಕಾರ್ಯ ಇಡೀ ಕಾರ್ಯವನ್ನೇ ನಾಶನ ಮಾಡಿ ಕೆಳಗಡೆ ಬಿದ್ದುಬಿಡ್ತು. ಇವತ್ತು ಸೈತಾನನಾಗಿದ್ದಾನೆ. ಅವನಿಗೋಸ್ಕರ ನರಕ ಉಂಟು ಮಾಡಲ್ಪಟ್ಟಿದೆ. ಅವನಿಗೋಸ್ಕರ ಅವನ ಹಿಂದೆ ಹೋಗುವಂತವರೆಲ್ಲ ನರಕದಲ್ಲಿ ಹೋಗ್ತಾ ಇದೆ. ಸಣ್ಣ ಕಾರ್ಯ ದೊಡ್ಡ ಕ್ರಿಯೆಗಳಾಗಿದೆ ನೋಡ್ರಿ. ಇನ್ನ ಏಸ ಕೆಲಸ ಮುಗಿಸ್ಕೊಂಡು ಆತನು ಬರ್ತಾ ಇದ್ದಾನೆ. ಹಸ್ವೆ ಯಾಕೋಬನು ಗಂಜಿ ಕಾಯಿಸ್ತಾ ಇದ್ದಾನೆ. ಜಸ್ಟ್ ಏನು ಅಮ್ಲಿ, ಜಸ್ಟ್ ಗಂಜಿ ಅಷ್ಟೇ, ಅಮ್ಲಿ. ಕೂಳ್ ಕಾಚಿಟ್ಟು இருக்கிறான், அது கொஞ்சம் ரெட்டா இருக்கு. ಕೂಳ್ ಕಾಚಿಟ್ಟು ಅಮ್ಲಿ ಕಾಯಿಸ್ತಾ ಇದ್ದಾನೆ. ಏಸ ಅವತ್ತು ಊಟ ಮಾಡಿದ್ರೆ ಸತ್ತೋಗಿರಲ್ಲ. ಸುಂಟೈ ಒಂದು ಹೊತ್ತು ನಾವು ಊಟ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲು ಯಾರು ಸಾಯೋದೇ ಇಲ್ಲ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಊಟ ಮಾಡದೆ ಒಬ್ಬರು ಒಂದು ಹೊತ್ತು ಸಾಯೋದೇ ಇಲ್ಲ ನೋಡ್ರಿ. ಆತನ ಏನ್ ಹೇಳ್ತಾ ಇದ್ದಾನೆ ಈಗ? ಯಾಕೋಬನ ಕೇಳ್ತಾ ಇದ್ದಾನೆ, ಬರ್ತ್ ರೈಟ್, ನಿನ್ನ ಶ್ರೇಷ್ಠ ಪುತ್ರ ಭಾಗ್ಯವನ್ನ, ಆ ಒಂದು ಪಾಲನ ನನಗೆ ಕೊಟ್ಟು ಬಿಡು. ಅದು ಬರ್ತ್ ರೈಟ್. ಇಸ್ರೇಲ್ ದೇಶದಲ್ಲಿ ಮೊದಲನೇ ಹುಟ್ಟುವಂತ ಮಗುಗೆ ಕೊಡಲ್ಪಡುವಂತ ಪಾಲು ಡಬಲ್ ಪೋರ್ಷನ್. ಅವ್ರಿಗೆ ಏನೇ ಕೊಟ್ಟರೆ ಅವ್ರಿಗೆ ಡಬಲ್ ಸಿಗ್ತದೆ. ಅದು ಬಂದು ಅವರ ಪ್ರಿವಿಲೇಜ್, ಅದು ಜವಾಬ್ದಾರಿ. ಈಗ ಅವನು ಅಂತ ಇದ್ದಾನೆ, ನಾನೀಗ ಸಾಯಕಿದ್ದೀನಿ, ಹೋಗ್ಲಿ ಬಿಡು, ನೀನು ಇಟ್ಕೋ, ನನಗೆ ಗಂಜಿ ಕೊಡು ಸಾಕು. ಸಣ್ಣ ಒಂದು ಕಾರ್ಯ. ಅದು ಬಿಟ್ಟರೆ ಏಸ ಮೇಲೆ ಬೇರೆ ಏನಿಲ್ಲ. ದರ್ ಇಸ್ ನೋ ಕೇಸ್, ಯಾವ FIR ಅವನ ಮೇಲೆ ಇಲ್ಲ. ಒಂದೇ ಇದು ತನ್ನ ಇದನ್ನ ಅಲಕ್ಷ್ಯವಾಗಿ ನೆನೆಸ್ದ. ಆಗ ಆತನಿಗೆ ತಲೆನೋವು ಪ್ರಾರಂಭವಾಯಿತು. ಏನಾಯ್ತು? ಅದನ್ನು ಕೊಟ್ಟ, ಹಂಗೆ ಒಂದೊಂದಾಗಿ ಆತನಿಂದ ಹೋಯ್ತು. ಸಣ್ಣ ಕಾರ್ಯ ನೆನೆಸ್ಕೊಂಡ, ಏನಪ್ಪ ಗಂಜಿ, ಈಸ್ ಎ ಒಳ್ಳೆ ಚೆಫ್ ಅವನು. ಏಸ ಬ್ಯೂಟಿಫುಲ್ ಕುಕ್, ಅದು ಚೆನ್ನಾಗಿ ಅಡಿಗೆ ಮಾಡ್ತಾನೆ. ಅವನ ಅಡಿಗೆಗೆ ಅವ್ರ ಅಪ್ಪ ಬಂದು ಗುಲಾಮನು. ಅವ್ರ ಅಪ್ಪಗೆ ಏನಂದ್ರೆ ಏಸ ಅಡಿಗೆ ಮಾಡಿ ಕೊಡ್ಬೇಕು. ಅದಕ್ಕೆ ಹೇಳ್ತಾನೆ, ಏಸ ನಿನ್ ಕಾಡಿಗೆ ಹೋಗು, ಬೇಟೆ ಆಡಿ ನನಗೇನ್ ಮಾಡು, ಒಂದು ಕಾಡಿನ ತಗೊಂಡು ನನಗೆ ರುಚಿಯಾಗಿ ಅಡಿಗೆ ಮಾಡಿ ತಗೋಬಾ. ಚೆನ್ನಾಗಿ ಅಡಿಗೆ ಮಾಡ್ತಾನೆ ಅವನು. ಅವನು ನೋಡ್ರಿ, ನಾನ್ ವೆಜ್ ಸ್ಪೆಷಲಿಸ್ಟ್. ಸಾಮಾನ್ಯವಾದ ವೆಜ್ಜಿನಲ್ಲಿ ಬಿದ್ದೋಗ್ಬಿಟ್ಟ. ಗಂಜಿ, ಸ್ಮಾಲ್ ಗಂಜಿ, ಸಣ್ಣ ಗಂಜಿ ಅಷ್ಟೇ. ಇಟ್ಸ್ ನಾನ್ ವೆಜ್ ಸ್ಪೆಷಲಿಸ್ಟ್. ಒಂದು 5 ಸ್ಟಾರ್ ಹೋಟೆಲ್ದಾರ ಅವ್ರ ಅಪ್ಪನೇ ಅವ್ರಿಗೆ ಗುಲಾಮ. ಅವ್ನ ನಾಲ್ಗೆ ಏಸ ಒಂದು ಅಡಿಗೆಗೆ ಸತ್ತೋಗ್ಬಿಟ್ಟಿತ್ತು. ಊಟ ಕೊಡಪ್ಪ, ಅದು ನಾನು ಮೈ ಮರ್ತೀನಿ, ನಿನ್ನ ಬ್ಲೆಸ್ ಮಾಡ್ಬಿಡ್ತೀನಿ. ಕಳೆದುಕೊಂಡ ಸಣ್ಣ ಕಾರ್ಯ. ಸೌಲನ ಸಣ್ಣ ಭಯ. ನನ್ನ ಒಂದು ಅನಾಯಿಂಟಿಂಗ್, ನನ್ನೊಂದು ರಾಜನ ಆ ಒಂದು ಅನಾಯಿಂಟಿಂಗ್ ಹೆಂಗೆ ಹೋಗ್ಬಿಡ್ತದೆ, ಎಲ್ಲಿ ಹೋಗ್ಬಿಡ್ತದೆ ಭಯ. ದಾವಿದನ ಓಡಾಡ್ಸ್ಕೊಂಡೇ ಇದ್ದಾನೆ ಸಾಯಿಸೋದಕ್ಕೆ. ಸಣ್ಣ ಭಯ. ದಾವಿದನಿಗೆ ಭಯನಿಲ್ಲ, ದಾವಿದ ಮೇಲೆ ಅಭಿಷೇಕ ಇದೆ, ದಾವಿದನ ರಾಜ್ಯನು ನೆಕ್ಸ್ಟ್ ಆಗ್ಬೇಕು. ಆದ್ರೆ ಇವನು ದಾವಿದನ ಏನ್ ಮಾಡ್ತಾ ಇಲ್ಲ. ಈಗ ದಾವಿದನ ಅವನು ಕೊಂದಾಗ್ತಾರೆ, ರಾಜನಾಗಿ ಬಂದ್ಬಿಡ್ಬಹುದು. ಆದ್ರೆ ದಾವಿದ ಏನು ಅರ್ಜೆಂಟ್ ಪಡ್ಲಿಲ್ಲ. ದಾವಿದನ ಅನ್ಕೊಂಡ, ನನ್ನ ಮೇಲೆ ಅಭಿಷೇಕ ಇದೆ, ಯಾವಾಗ ಸೌಲನು ಅವರ ಕತೆ ಮುಗಿತದ ಆಮೇಲೆ ಹೋಗ್ಬೇಕು, ಅದ್ರ ಕೊಂದು ನಾನು ಹೋಗೋದಿಲ್ಲ. ಆದ್ರೆ ಸೌಲನಿಗೆ ಏನು ಭಯ, ಇವ್ರ ಮೇಲೆ ಅಭಿಷೇಕ ಇದೆ, ಇವ್ನು ರಾಜನ ಆಗ್ಬಿಡುತ್ತಾನೆ ಅಂತ ಓಡಾಡಿಸ್ತಾ ಇದ್ದ. ಭಯ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗುವಂತ ಸ್ಥಿತಿ ಆಯ್ತು. ಬಟ್ ದಾವಿದನ ಅವನ ಜೀವಿತದಲ್ಲಿ ಏನು ಮಾಡ್ಲಿಲ್ಲ. ದಾವಿದನ ಆತನ ಕೊಂದಾಕ್ಬೇಕಂತ ಬಯಸಲೂ ಇಲ್ಲ. ಕೊನೆಗೆ ಸೌಲನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಏಟು ಬಿದ್ದು ಆತನೇ ಒಂದು ಕತ್ತಿಯನ್ನು ಬಿದ್ದು ಆತನ ಸತ್ತೋದ ಸಮಯದಲ್ಲಿ ಆತನಿಗೆ ಉಸಿರಿತ್ತು. ಆಗ ಅಲ್ಲಿ ಕೆಲಸದವನ ಕರೆದು,
ನನ್ನ ಬೇಗನೆ ಕೊಂದಾಕ್ಬಿಡು, ನನ್ನ ನೋವು ತಡೀತಾ ಇಲ್ಲ ಅಂತ ಕೇಳುವ ಸಮಯದಲ್ಲಿ ಒಬ್ಬನು ಹೋಗಿ ಏನ್ ಮಾಡ, ತಲೆಯನ್ನು ಕತ್ತರಿಸ್ದ ಇದನ್ನು ಬಂದು ದಾವಿದನ ಬಳಿಗೆ ಹೆಮ್ಮೆಯಿಂದ ಹಂಚ್ಕೊಳ್ತಾನೆ. ಸಾರ್ ಈ ತರ ಮಾಡ್ಬಿಟ್ಟು, ಯಾಕಂದ್ರೆ ದಾವಿದನಿಗೆ ಏನಾಗ್ತದೆ, ಓ ನನ್ನ ಒಂದು ವೈರಿ ಒಳ್ಳೆ ಕೆಲಸ ಮಾಡಿದೆ ಅನ್ಕೊಂಡ. ಬಟ್ ಅವನ್ನ ಹಿಡಿದು ಹೇಗೆ ಒಬ್ಬ ಅಭಿಷೇಕ ಮಾಡಿದವನ್ನ ನೀನು ಕೊಂದಾಕಿರಬಹುದು, ಅದು ನನ್ನ ಮುಂದೆ ಬಂದು ಧೈರ್ಯವಾಗಿ ಹೇಳುತ್ತೆ ಅಂತ ಆತನಿಗೆ ಪನಿಷ್ಮೆಂಟ್ ಕೊಟ್ಟ. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸಣ್ಣ ಕಾರ್ಯ, ಸಣ್ಣ ಭಯ, ಮೋಸೆ, ಸಣ್ಣ ಅವಿದ್ಯತೆ. ಈ ಡಿಡ್ ನಾಟ್ ಒಬೆ. ಯಾವ ಕಾರ್ಯ? ಒಂದೇ ಕಾರ್ಯ. ಮೋಸೆ ಬಗ್ಗೆ ದೇವರೇ ಸಾಕ್ಷಿ ಕೊಡ್ತಾರೆ. ಏನ್ ಗೊತ್ತಾ? ಭೂಮಿಯಲ್ಲಿ ಶಾಂತನು, ಅವನ ತರ ಭೂಮಿಯಲ್ಲಿ ಯಾರು ಇಲ್ಲ. ಆದ್ರೆ ಆತನಿಗೆ ದೇವರು ಹೇಳ್ತಾರೆ, ಈ ಬಂಡಿಯನ್ನು ನೋಡಿ ಮಾತಾಡು, ಜಸ್ಟ್ ಸ್ಪೀಕ್ ಅಷ್ಟೇ. ಬೇರೆ ಯಾವ ತಪ್ಪು ಮೋಸೆನಲ್ಲಿ ಇಲ್ಲ. ಚೆನ್ನಾಗಿ ನೋಡಿ, ಯಾವ ತಪ್ಪು ಇಲ್ಲ. ಒಂದು ಸಣ್ಣ ಇದು ಬಂಡೆ ನೋಡಿ ಮಾತಾಡ್ಬೇಕಾಗಿತ್ತು. ಈತನ ಏನ್ ಮಾಡ್ಬಿಟ್ಟ, ಅಲ್ಲಿ ಹೋಗಿ ಅವನು ಇವರ ಜನರ ಪ್ರೆಷರ್ ತಡೆಯದೆ ಕೋಪದಲ್ಲಿ ಅವ್ರನ್ನ ಸಾಂತನು ಅಂತ ದೇವರು ಹೇಳಿದ್ದಾರೆ. ನೋಡಿ, ದ ಪ್ರೆಷರ್ ನಲ್ಲಿ ನೋಡಿ ಅಂತ ಒಂದೇಟು ಹೊಡೆದ, ಆದ್ರೂ ನೀರು ಬಂತು. ಇವನ್ ದೇವರು ಹೇಳಿದಾಗಿ ಮಾಡಿಲ್ಲ. ದೇವರು ಮಾತಾಡಿದ್ರೆ ನೀರು ಬರಬೇಕಾಗಿತ್ತು. ಆದ್ರೆ ದೇವರು ಅಲ್ಲಿ ಆತನ ಅವಮಾನ ಪಡಿಸಲಿಲ್ಲ. ನೋಡಿ, ಅಲ್ಲಿ ದೇವರು ಅವನ ಅವಮಾನ ಪಡಿಸಿಲ್ಲ ಮೋಸೆಯನ್ನ. ಆತನು ಹೊಡೆದಾಗ ಕೂಡ ನೀರು ಕೊಟ್ಬಿಟ್ಟು ಮೋಸೆ ಮೇಲೆ ತುಂಬಾ ಕಷ್ಟ ಆಯ್ತು. ವೈ ಮೋಸಸ್, ಯಾಕೆ ಮೋಸಸ್ ಹಂಗ್ ಮಾಡಿದೆ? ಎಷ್ಟು ಅದ್ಭುತಗಳು ನೋಡಿದೆ, ಜನರು ನೋಡಿ ಕಲ್ಕೊಂಡಿಲ್ಲ. ಆಮೇಲೆ ಮೋಸೆಗೆ ಧರ್ಮೋಪದೇಶ ಖಂಡದಲ್ಲಿ ನೋಡಿ, ಒಂದ್ಸರಿ ಟೈಮ್ ಇದ್ರೆ ಓದ್ ನೋಡಿ, ಗೋಲ್ ಆಡ್ತಾನೆ. இட்ஸ் ட்ரம்பிளிங் புலம்பி தள்ளுறார். நீங்க தான் அப்படி பண்ணிட்டீங்க, நீங்க பண்ணதுனால நான் கோவத்துல அடிச்சிட்டேன். ಕಾನಾನ್ ಪಕ್ಕத்துல ಹೊಂಟಾಗಿ ನಿಯರ್ ಟು ಕಾನಾನ್. ದೇವ್ರ ಹತ್ರ ಕೇಳ್ತಾನೆ, ದೇವ್ರ ಅಟ್ಲೀಸ್ಟ್ ನನ್ನ ಕಣ್ಣಾರ ನೋಡ್ಲಿಯಪ್ಪ. ಸರಿ, ಓಕೆ, ಅದಕ್ಕೆ ಮಾತ್ರ ಪರ್ಮಿಷನ್ ಗ್ರಾಂಟೆಡ್. ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅದ್ ನೋಡ್ತಾನೆ, ಇದೇ ನೋಡಪ್ಪ ಕಾನಾನ್. ಅವನ ಮನಸ್ಸು ಹೆಂಗಿದ್ದಿರ್ತದೆ. ಸಣ್ಣ ಕಾರ್ಯ, ಜಸ್ಟ್ ಒನ್ ಅವಿದ್ಯೆ, ಸ್ಮಾಲ್ ಅವಿದ್ಯತೆ, ಬೇರೆ ಏನಿಲ್ಲ. ಪಾರ್ವನನ್ನು ಜಯಿಸ್ಕೊಂಡು ಬಂದ 40 ವರ್ಷಗಳು, 40 years ಡೇ ಅಂಡ್ ನೈಟ್ ಅರಣ್ಯದಲ್ಲಿ. 40 ವರ್ಷಗಳು ಅರಣ್ಯದಲ್ಲಿ ಅಷ್ಟು ದೇವರ ಸ್ವರವನ್ನು ಕೇಳ್ತಾ ಜನಗಳು ನಡೆಸ್ತಾ ಎಷ್ಟು ಸಂತತಿ ಬಂತು, ಸಂತತಿ ಹೋಯ್ತು. ಮೋಸೆ ಅವ್ರನ್ನ ನಡೆಸ್ಕೊಂಡು ಬಂದ. ಕೊನೆಗೆ ಬಂದು ನೋಡಿದ್ರೆ ಅಲ್ಪ ಕಾರ್ಯ. ಪ್ರಿಯ ದೇವ ಜನರೇ, ನಮ್ಮ ಒಂದು ಜೀವನದಲ್ಲಿ ಕೆಲಸ ದಿನ ಅಲ್ಪ ಅಂತ ನೆನೆಸ್ಕೊಂಡಿರ್ತೀವಿ, ಬಟ್ ಅದು ದೊಡ್ಡ ಬಾಧನೆ ಕೊಡುತ್ತದೆ. ನಮ್ಮ ಪ್ರತಿಫಲವನ್ನು ನಾವು ಅನುಭವಿಸಿದ ಹಾಗೆ ಇದು ನಮ್ಮ ಜೀವಿತದಲ್ಲಿ ತಡೆ ಮಾಡಿಬಿಡ್ತದೆ. ಇದು ಪ್ರಾರ್ಥನೆಗೋಸ್ಕರ ನಾನು ತೆಗೆದುಕೊಂಡ ಒಂದು ಕಾರ್ಯ. ಒಂದು ನಿಮಿಷ ಇರುವಂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿದ್ದೇವೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಯಾವ ನರಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರತಿಫಲವನ್ನು ಕೆಡಿಸ್ತಾ ಇದೆ? ಸಣ್ಣ ಕೋಪ, ಸಣ್ಣ ಪಾಪ, ಸಣ್ಣ ಹೆಮ್ಮೆ, ಸಣ್ಣ ಹೊಟ್ಟೆ ಕಿಚ್ಚು, ಎಲ್ಲ ಚಿಕ್ಕದು, ಎಲ್ಲ ಸ್ಮಾಲ್ ಫಾಕ್ಸ್, ಚಿಕ್ಕ ನರಿಗಳಷ್ಟೇ, ಗೊತ್ತಾಗುವುದಿಲ್ಲ. ಅದು ಈಸಿಯಾಗಿ ಗೊತ್ತಿಲ್ಲದೆ ನಮ್ಮಲ್ಲಿ ಬಂದ್ಬಿಡುತ್ತದೆ. ರಾತ್ರಿಯಲ್ಲಿ ಹೆಚ್ಚಾಗಿ ಬರೋದ್ರೆ ಕತ್ತಲೆಯಲ್ಲಿ ಅದು ಒಳಗಡೆ ಬಂದ್ಬಿಡುತ್ತದೆ. ಅದು ಬಂದ್ರೆ ನಾಶನ ಮಾಡಿ ಹೋಗಿಬಿಡುತ್ತದೆ. ಇವತ್ತು ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತವನ್ನು ಕೆಡಿಸುವ ಎಲ್ಲ ಈ ಒಂದು ಚಿಕ್ಕ ನರಿ ಮರಿಗಳಿಂದ ಬಿಡುಗಡೆ ಆಗಲಿ ಅಪ್ಪ. ನಿಮ್ಗೆ ಯಾವುದು ದೇವರ ಆತ್ಮನು ತೋರಿಸ್ತಾನೋ ಆತನು ಸಹಾಯಕನು. ಹೆಲ್ಪ್, ಆತನು ಸಹಾಯ ಮಾಡ್ತಾನೆ. ಕೇಳಿ, ದೇವರ ಆತ್ಮನೇ ನನಗೆ ಹೆಲ್ಪ್ ಮಾಡು ದೇವರೇ. ನನ್ನ ಜೀವಿತದಲ್ಲಿರುವಂತಹ ಆ ಒಂದು ನರಿಗಳು ನನ್ನ ಜೀವಿತವನ್ನು ನಾಶ ಮಾಡುವ, ನನ್ನ ಒಂದು ಕ್ಯಾರೆಕ್ಟರ್ನ ಕೆಡಿಸುವ, ನನ್ನ ಒಂದು ಗುಣವನ್ನ ಕೆಡಿಸುವ ಆ ನರಿಗಳು ನನ್ನ ಜೀವಿತದಿಂದ ಹೊರಗಡೆ ಬರಲಿ ಅಪ್ಪ. ನನ್ನ ಪರಿಶುದ್ಧತೆಯನ್ನು ಕೆಡಿಸುವ, ನನ್ನ ಸಮಾಧಾನವನ್ನು ಕೆಡಿಸುವ ಆ ನರಿ ನನ್ನ ಜೀವಿತದಿಂದ ಹೊರಗಡೆ ಬರಲಿ ಅಪ್ಪ. ಪ್ರಾರ್ಥನೆ ಮಾಡಿ ಕುಟುಂಬದಲ್ಲಿ ಇರುವಂತ ಹೆಮ್ಮೆ, ಹೊಟ್ಟೆ ಕಿಚ್ಚು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡೌಟ್ಫುಲ್ನೆಸ್, ಹಾಲೆಲೂಯಾ, ಓರಿಕಲ ಬರಗದಲ ರಿಬಿ ಹಂದಲ ರಿಗದಲರ, ಸಣ್ಣ ಭಯ, ಸಹಿಸಿಕೊಳ್ಳದೆ ಇರುವಂತ ಸಮಯ, ವೆಯ್ಟ್ ಮಾಡದೇ ಇರುವ ಸಣ್ಣ ಅರ್ಜೆಂಟ್ ಸಣ್ಣ ಅವಸರ, ಅವಿದ್ಯತೆ, ಹೊಟ್ಟೆ ಕಿಚ್ಚು, ಸಣ್ಣ ಕಾರ್ಯಗಳು, ಹಾಲೆಲೂಯಾ, ಅನ್ಫರ್ಗಿವ್ನೆಸ್, ಕ್ಷಮಿಸದೇ ಇರುವಂಥದ್ದು. ಇದೆಲ್ಲ ಸಣ್ಣ ಕಾರ್ಯ ಅಂತ ನಾನು ಏನಾಗ್ಬಿಡಲ್ಲ ಅಂತ ಅನ್ಕೊಂಡಿದ್ವಿ. ಏನಾಗಲ್ಲ, ಆದ್ರೆ ನಮ್ಮ ಪ್ರತಿಫಲ ಎಲ್ಲವನ್ನು ಕೆಡಿಸ್ಬಿಡ್ತದೆ, ನಾಶನ ಮಾಡಿಬಿಡ್ತದೆ. ಪ್ರಿಯ ದೇವ ಜನರೇ, ಹಾಗೆ ಯೋಚನೆ ಮಾಡಿ ನೋಡಿ ಒಪ್ಪಿಸಿ ಕೊಡೋಣ. ಔಷಕರಗದಲ ರಿಗಡ ನರಗದಲರ, ಹಾಲೆಲೂಯ,
ಒಪ್ಪಿಸಿಕೊಟ್ಟ ಹಾಗೆ ಪ್ರಾರ್ಥನೆ ಮಾಡ್ರಿ. ಸಣ್ಣ ಕಾರ್ಯ ಅಂತ ಬಿಟ್ಬಿಡ್ಬೇಡ್ರಿ. ಸಣ್ಣ ಕಾರ್ಯ ಅಂತ ಅದಕ್ಕೆ ಬಿಟ್ಕೊಟ್ಟು ಬಿಡಬೇಡಿ. ಅದು ದೊಡ್ಡ ಬಾಧನೆಯನ್ನು ನಮ್ಮ ಜೀವನದಲ್ಲಿ ತಂದ್ಬಿಡುತ್ತದೆ. ಸಣ್ಣ ಎಮ್ಮೆ ಅಂತ ಬಿಟ್ಬಿಡ್ಬೇಡಿ. ಏನಾಗಲ್ಲ, ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ರೆ ಬಿಟ್ಬಿಡಬೇಡಿ, ಬಿಟ್ಕೊಡ್ಬೇಡಿ. ಓ ಸಿಂಸೋನನು ಅಷ್ಟು ಬಲವುಳ್ಳವನು, ಬಲಿಷ್ಠನು. ಅಲ್ಲಿ ಎಲ್ಲಿ ಪಡ್ತಾ ಇದೆ, ಆತನು ತುಂಬಾ ಬಲಿಷ್ಠನು. ಸತ್ಯವೇದದಲ್ಲಿ ದಾನಿಯೇಲ್, ದಾವೀದ, ಸಿಂಸೋನ, ಇವರು 3 ಜನರಿಗೂ ಸಿಂಹಕ್ಕೂ ಅವ್ರಿಗೂ ಸಂಬಂಧ ಇದೆ. ದಾವೀದ ಸಿಂಹದ ಬಾಯಿನಲ್ಲಿ ಇದಂತ ಆ ಒಂದು ಕುರಿಯನ್ನ ಕಾಪಾಡುವಿಕೆ ಹೋಗಿ, ಅದು ಬಂದು ಅರಣ್ಯದಲ್ಲಿರುವಂತ ಸಿಂಹ. ಇದು ನಾರ್ಮಲ್ ಆಗಿ ನಾವು ಝೂನಲ್ಲಿ ನೋಡೋದು ಸಿಂಹ ಅಲ್ಲ, ಅದೆಲ್ಲ ಈಸಿ. ಝೂನಲ್ಲಿ ಇರುವಂತದ್ದಷ್ಟು ಬಲ ಇಲ್ಲ, ಅದು ಗರ್ಜನೆ ಕೂಡ ಮಾಡೋದಿಲ್ಲ. ಆದ್ರೆ ಕಾಡಲ್ಲಿ ಇರುವಂಥದ್ದು ಭಯಂಕರವಾದದ್ದು. ಅದು ಬಾಯಿನಲ್ಲಿ ಕುರಿಯನ್ನ ಕಚ್ಕೊಂಡಿದೆ. ಈತನು ಹೋಗಿ ಅದನ್ನ ಕೊಂದಾಕಿ ಆ ಒಂದು ಬಾಯಿನಿಂದ ಆ ಕುರಿಯನ್ನ ತಪ್ಪಿಸಿಕೊಂಡು ಕಾಪಾಡಿಕೊಂಡು ಬಂದ ದಾವೀದ. ದಾನಿಯೇಲ ಆ ಒಂದು ಸಿಂಹದ ಕವಿನಲ್ಲಿ ಇದ್ದಂತ ಸಿಂಹ ಭಯ ಇಲ್ಲ, ಅದ್ರ ಮೇಲೆನೆ ತಲೆ ಇಟ್ಕೊಂಡು ಅಲೆ ಮಲ್ಕೊಂಡಿದ್ದ. ಆ ಸಿಂಹ ಏನ್ ಮಾಡಕ್ಕಾಗಿಲ್ಲ. ಈ ಸಿಂಸೋನ ನಡ್ಕೊಂಡು ಹೋಗ್ತಾ ಇದ್ದಾನೆ ಟೈಮ್ ಪಾಸ್ಗೆ. ಅಲ್ಲಿ ಸೈಡ್ ನಲ್ಲಿ ಹೋದ್ರೆ ಒಂದು ಸಿಂಹ, ಅದನ್ನ ಸುಮ್ಮನೆ ಇರುವ ಸಿಂಹನ ಕೊಂದಾಕಿ ಅದನ್ನ ಹಾಕ್ಬಿಟ್ಟು ಬರ್ತಾನೆ. ಅಷ್ಟು ಬಲಿಷ್ಠನು. ಆದ್ರೆ ಒಂದು ಸಣ್ಣ ಆಸೆ, ಲಸ್ಟ್, ಸಣ್ಣ ಇಚ್ಛೆ ಅವನು ಬಲವಲ್ಲೆಲ್ಲ ಕಳೆದುಕೊಂಡು ಹಾಗೆ ಮಾಡಿದ. ಸ್ಮಾಲ್ ಥಿಂಗ್ ಅದ್ ನೆನೆಸ್ತಾ ತಿಳಿಲ್ಲ. ಓ ಇಟ್ಸ್ ಗ್ರೇಟ್, ತಿಳಿಲ್ಲ ಅನ್ಕೊಂಡು ಹೋದ. ಆದರೆ ಅವನ ಜೀವನ ಸಂಪೂರ್ಣ ನಾಶನವಾಗ್ಬಿಡ್ತು. ಪ್ರಿಯ ದೇವ ಜನರೇ, ಹಾಗೆ ಪ್ರಾರ್ಥನೆ ಮಾಡೋಣ. ಓ ಶಕರ ಬಲರಿಗಡಲರಗದಲ್ಲ, ಜೋ ಮನಗ. ಓ ಹಾಲೆಲ್ಲೂಯ. ಸಣ್ಣ ಕಾರ್ಯ, ಸಣ್ಣ ಆಸೆ, ಸಣ್ಣ ಇಚ್ಛೆ, ಸಣ್ಣ ಹೆಮ್ಮೆ. ಓ ನಮ್ಮ ಜೀವಿತದಲ್ಲಿರುವಂಥ ಆ ಚಿಕ್ಕ ನರಿ, ಓ ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಪ್ರತಿಫಲವನ್ನು ನಾಶನಪಡಿಸುವಂಥ ಕಾರ್ಯ ಏನಾಗಿದೆ. ಓ ಹಾಲೆಲ್ಲೂಯ. ಒಂದು 5 ನಿಮಿಷಗಳು ಮಾತ್ರ ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯ. ವೈದಿಕ ಜೀವನದಲ್ಲಿ ದೇವರಿಗೆ ಹೇಳ್ರಿ, ದೇವರೇ, ನನ್ನನ್ನು ಶುದ್ಧೀಕರಿಸುವಪ್ಪ. ನನ್ನನ್ನು ಸಮರ್ಪಿಸ್ತಾ ಇದ್ದೇನೆಪ್ಪ. ನನ್ನ ಜೀವಿತದ ಪ್ರತಿಫಲವನ್ನು ಕೆಡಿಸುವ ಎಲ್ಲ ನರಿಗಳು ನನ್ನ ಜೀವಿತದಿಂದ ಶಕರಗದಲ್ಲ, ಕುಟುಂಬ ಸಮಾಧಾನ ಕೆಡಿಸುವ ನರಿಗಳು, ಸಣ್ಣ ನರಿ ಮರಿಗಳು ಯೇಸುವಿನ ನಾಮದಲ್ಲಿ ಕುಟುಂಬದಿಂದ ಹೊರಗಡೆ ಬರಲಿ ಅಪ್ಪ. ಹಾಲೆಲ್ಲೂಯ. ಹೊಟ್ಟೆ ಕಿಚ್ಚು, ಹೆಮ್ಮೆ, ರಿಗದಲ ಶಂದರಗಡನರ. ಹಾಲೆಲ್ಲೂಯ. ಸಮರ್ಪಿಸ್ತಾ ಇದ್ದೇವೆ ಅಪ್ಪ, ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಪ್ರಿಯ ದೇವ ಜನರೇ, ಅನೇಕ ಫಲಗಳನ್ನು ನಾವು ಕಾಣಬೇಕಾಗಿದೆ, ಅನೇಕ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕಾಗಿದೆ, ಅನೇಕ ಅದ್ಭುತಗಳನ್ನು ನೋಡಬೇಕಾಗಿದೆ. ಇವತ್ತು ನೋಡಿದ್ರೆ ಅನೇಕ ಕಾರ್ಯಗಳನ್ನು ನಾವು ಕಳ್ಕೊಬಿಟ್ಟಿದ್ದೇವೆ. ಪ್ರತಿಫಲವನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಕೆಲವು ಕಾರ್ಯಗಳಲ್ಲಿ ಪ್ರತಿಫಲ ನೋಡೋಕ್ಕೆ ಆಗ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಸಣ್ಣ ಸಣ್ಣ ಕಾರ್ಯಗಳು ಅದನ್ನು ಕೆಡಿಸಿ ಹಾಕ್ಬಿಟ್ಟಿದೆ. ಹಾಲೆಲ್ಲೂಯ. ನಮ್ಮ ಗುಣಗಳನ್ನು ಕೆಡಿಸ್ಬಿಟ್ಟಿದೆ. ನಮ್ಮ ಕ್ಯಾರೆಕ್ಟರ್ನ ಅದು ನಾಶಪಡಿಸ್ಬಿಟ್ಟಿದೆ. ನಮ್ಮ ಒಂದು ಸಮಾಧಾನದ ಕ್ಯಾರೆಕ್ಟರ್, ನಮ್ಮ ಒಳ್ಳೆ ಕ್ಯಾರೆಕ್ಟರನ್ನು ಅದು ನಾಶನ ಪಡಿಸ್ಬಿಟ್ಟಿದೆ. ಹಾಗೆ ಇರುವಂಥ ಸ್ಥಳದಲ್ಲಿ ಕೂತ್ಕೊಳ್ರಿ, ಹಾಗೆ ಕುಳಿತುಕೊಳ್ಳಿ. 2-3 ನಿಮಿಷಗಳು ಹಾಗೇ ನೀವು ಚಿಂತಿಸ್ತಾ ಯೋಚಿಸ್ತಾ ರಿಬಿ ಅಂದಲ ರಿಗಡನ ರಗದಲರ. ಹಾಲೆಲ್ಲೂಯ. ಮಕ್ಕ ನನ್ರಿ ಅಪ್ಪ, ನನ್ರಿ ಅಂಡವರೇ. ಹಾಲೆಲ್ಲೂಯ. ರಿಬಿ ಅಂದಲ ರಿಗಡನ ರಗದಲರ. ನನ್ನ ಜೀವಿತದಲ್ಲಿರುವಂಥ ಎಲ್ಲ ಹೆಮ್ಮೆಗಳು, ಎಲ್ಲ ಹೊಟ್ಟೆ ಕಿಚ್ಚು, ಸಣ್ಣ ಸಣ್ಣ ಕಾರ್ಯವಾಗಿ ಸುಳ್ಳು ಹೇಳುವಂಥದ್ದು, ಸಣ್ಣ ಸುಳ್ಳು, ಸಣ್ಣ ಏಮಾರಿಸುವಿಕೆ, ರಿಕಾದಲ ಶಕದ ರಗಡರ. ತೆಗೆದಾಕಿರಿ ಅಪ್ಪ, ತೆಗೆದಾಕಿರಿ ಸ್ವಾಮಿ. ನನ್ನ ಜೀವಿತದ ಒಳ್ಳೆಯದನ್ನು ಕೆಡಿಸುವ ಎಲ್ಲ ಬೇಡದಿರುವ ಕಾರ್ಯಗಳು, ರಿಕಾದಲ ಮರಗಡಲ ಶಕರ ಬದಲ ರಿಗಡನರ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ಕರ್ತನೆ, ನಿನ್ನ ಒಂದು ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಅಪ್ಪ. ನಮ್ಮನ್ನು ಆಳ್ವಿಕೆ ಮಾಡು ದೇವರೇ. ರೂಲೋವರಸ್, ನಮ್ಮನ್ನು ಆಳ್ವಿಕೆ ಮಾಡು ಸ್ವಾಮಿ, ಆಳ್ವಿಕೆ ಮಾಡು ರಾಜ. ಯೇಸುವಿನ ನಾಮದಲ್ಲಿ ತಂದೆಯೇ
ಆಮೇನ್ ಆಮೇನ್. ನೀವು ಸತತವಾಗಿ ಸಮಯಗಳನ್ನು ತೆಗೆದುಕೊಂಡು ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಗಳಲ್ಲಿ ಹೋಗಿ ನಾವು ಯೋಚನೆ ಮಾಡಿ ನೋಡೋಣ. ಇದನ್ನು ದೇವರು ತೋರಿಸಿಕೊಟ್ಟಾಗ ನನಗೆ ತುಂಬ ಮೈತ್ರಿ ಆಗಿತ್ತು. ನಾವು ಕೆಲವು ಸತಿ ತುಂಬ ಸಣ್ಣದು ಅಂತ ಬಿಟ್ಬಿಡ್ತೀವಿ, ಬಟ್ ಅದು ನಮ್ಮ ಜೀವನದಲ್ಲಿ ದೊಡ್ಡ ಬಾಧನೆಯನ್ನು ಕೊಡುವಂಥದ್ದಾಗಿದೆ. ಇಟ್ಸ್ ಡೆಸ್ಟ್ರಾಯ್ ಅವರ್ ಫ್ರೂಟ್ಫುಲ್ನೆಸ್. ಅದೇ ಹೇಳ್ತದೆ, ನಮ್ಮ ಒಂದು ಪ್ರತಿಫಲವನ್ನು. ಅದು ಏನಾಗ್ತಾ ಇದೆ ಅಂದರೆ ಕೊನೆಗೆ ಕೈಗೆ ಸಿಕ್ಕಿದೆ, ಬಾಯಿ ಕೆಡಕ್ಕಾಗಿಲ್ಲ. ಆ ಥರ ತುಂಬ ಕಾರ್ಯಗಳನ್ನ ಕಳೆದುಕೊಂಡಿದ್ವಿ. ಏನಂದರೆ ಸ್ಮಾಲ್ ಫಾಕ್ಸ್, ಸಣ್ಣ ಕಾರ್ಯಗಳು. ನಾವು ಇದೆಲ್ಲ ಏನು ಮಾಡ್ತದೆ ಅಂದ್ಕೊಂಡು ಬಿಟ್ಟಿದ್ದೆಲ್ಲ ಇವತ್ತು ಅನೇಕ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ತಡೆ ಮಾಡಿಬಿಟ್ಟಿದೆ. ಅದರಿಂದ ಇದು ಒಂದು ಸಮಯ, ನಮಗೆ ಒಳ್ಳೆಯ ಸಮಯ. ನಮ್ಮ ದೇವರು ಕನಿಕರವುಳ್ಳವನು. ನಮ್ಮ ಪರಿಶುದ್ಧ ಆತ್ಮನು, ನಮಗೆ ಸಹಾಯಕನಾದ ದೇವರ ಆತ್ಮನು, ನಮಗೆ ಸಹಾಯ ಮಾಡುವ ದೇವರು. ಆತನು ಸಹಾಯ ಮಾಡ್ತಾನೆ, ಆತನು ಅವುಗಳನ್ನು ತೋರಿಸಿಕೊಡುತ್ತಾನೆ. ಅವುಗಳಿಂದ ದೇವರು ತೆಗೆದಾಕಿ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಆತನು ಸಿದ್ಧವುಳ್ಳವನಾಗಿ ಇದ್ದಾನೆ. ಆಮೇಲೆ ಅದನ್ನು ಗಮನಿಸೋಣ. ಈಗಿರುವಂಥ ಸ್ವಲ್ಪ ಸಮಯಗಳು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿ ಮತ್ತೊಂದು ಸಾರಿ ಕೂಡ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಆಮೇಲೆ ಯೋಹನ ಬರೆದಂಥ ಪತ್ರಿಕೆ, ಯೋಹನ ಸ್ವಾರ್ಥೆಯ ಪುಸ್ತಕ 15ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಯೋಹನ 15:1-2. ಯೋವನ್ ಓದಿ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯು ತೋಟಗಾರನು. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆಮೇನ್ ಆಮೇನ್. ಇವತ್ತು ನಮ್ಮ ಒಂದು ಜೀವನದಲ್ಲಿ ನಮ್ಮ ಎಲ್ಲರಿಗೂ ಇರುವಂಥ ಒಂದು ಆಸೆ ಏನಂದರೆ, ನಿಮ್ಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಿರುವಂಥ ತುಂಬ ಆಸೆ ಏನಂದರೆ, ನಾನು ಪ್ರತಿಫಲವನ್ನು ಕಾಣಬೇಕು. ಐ ವಾಂಟ್ ದಟ್ ರಿಸಲ್ಟ್ ಅಲ್ವಾ. ಈಗ ನಾವು ಪ್ರಾರ್ಥನೆ ಮಾಡ್ತೀವಿ, ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ? ಒಂದು ಕಾರ್ಯ ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ. ಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅದನ್ನು ಹೊಂದಿಕೊಳ್ಳುವಾಗ ಎಷ್ಟು ಸಂತೋಷವಾಗಿರ್ತದೆ ಅಲ್ವಾ. ಅದೇ ಏನಂದ್ರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಎದುರು ನೋಡಿ ಕೆಲವು ಕಾರ್ಯಗಳನ್ನ ಕೇಳ್ತಾ ಇದ್ದೀವಲ್ಲ, ಪ್ರತಿಫಲ. ಈಗ ಈ ಒಂದು ಯೋಹನ 15ನೇ ಅಧ್ಯಾಯದಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸುವಾಗ ಯೇಸು ಸ್ವಾಮಿ ಬಹಳ ಮುಖ್ಯವಾದಂಥ ಒಂದು ಕಾರ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಏನಂದ್ರೆ, ನಾವು ಹೆಚ್ಚಾದ ಫಲಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಅಥವಾ ಹೆಚ್ಚಾದ ಫಲವನ್ನು ನಾವು ಅನುಭವಿಸುವುದಕ್ಕೆ ಆತನು ಹೇಳ್ತಾ ಇದ್ದಾನೆ, ಕ್ಲೀನ್, ಶುದ್ಧೀಕರಣೆ. ಓಕೆ, ಯು ನೀಡ್ ಮೋರ್ ಫ್ರೂಟ್, ವಿ ನೀಡ್ ಕ್ಲೀನ್ ಅವರ್ ಸೆಲ್ಫ್. ನಮಗೆ ಹೆಚ್ಚಾದ ಪ್ರತಿಫಲ ಬೇಕಂದ್ರೆ ನಾವು ನಮ್ಮನ್ನು ಶುದ್ಧೀಕರಿಸ್ಕೋಬೇಕು, ಯಾಕಂದರೆ ಸ್ಯಾಂಟಿಫೈ ಮಾಡ್ಕೋಬೇಕು. ಈಗ ನಮ್ಮ ಕುಟುಂಬವು, ನಮ್ಮ ಒಂದು ಜೀವನವು ಅಥವಾ ನಮ್ಮ ಒಂದು ವೈಯಕ್ತಿಕ ಕಾರ್ಯಗಳು, ಇದರಲ್ಲಿ ಹೆಚ್ಚಾದ ಫಲವನ್ನು ಹಾಗಂದ್ರೆ ಅದರ ಒಂದು ರಿಸಲ್ಟನ್ನು ನಾವು ನೋಡಬೇಕಂದ್ರೆ, ಆ ರಿಸಲ್ಟನ್ನು ನಾವು ನೋಡಬೇಕಂದ್ರೆ ಶುದ್ಧೀಕರಿಸ್ಕೋಬೇಕು. ನೋಡ್ರಿ, ಈಗ ಯೇಸ್ವಾಮಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ತಂದೆ ಆತನು ತೋಟಗಾರನು, ನೀವು ನನ್ನಲ್ಲಿ ಇರುವಂಥ ಕೊಂಬೆಗಳಾಗಿದ್ದೀರಿ. ನೋಡಿ, ಅದು ಹೇಳ್ತಾ ಇದ್ದು ನನ್ನಲ್ಲಿರುವ ಕೊಂಬೆಗಳು, ಹಾಗಂದ್ರೆ ಜೀಸಸ್ ಅಲ್ಲಿ ಇರುವಂಥ ಕೊಂಬೆಗಳು. ಈಗ ಕೊಂಬೆಗಳು ಅದರಲ್ಲಿಯೇ ಫಲ ಕೊಡುವಂಥದ್ದು ಇದೆ, ಫಲ ಕೊಡದೇ ಇರುವಂಥದ್ದು ಇದೆ. ಎರಡು ಎಲ್ಲಿ ಇದೆ? ಜೀಸಸ್ನಲ್ಲಿ ಇದೆ. ಈಗ ಆ ಒಂದು ಕೊಂಬೆನಲ್ಲಿ ಇರುವಂಥದ್ರಲ್ಲಿ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಫಲ ಕೊಡದೇ ಇರುವುದನ್ನು ಏನು ಮಾಡಿಬಿಡ್ತೇನೆ, ಯಾಕಂದ್ರೆ ಶುದ್ಧೀಕರಣೆ ಮಾಡಬೇಕು. ಸಮ್ಟೈಮ್ ಕೆಲವು ಕಾರ್ಯಗಳು ಒಂದು ಮರದಲ್ಲಿ ಅಥವಾ ಒಂದು ಗಿಡದಲ್ಲಿ ಚೆನ್ನಾಗಿ ಫಾರ್ಮರ್ ಮಾಡುವಂಥವ್ರ ಹತ್ರ ಹೋಗಿ ಕೇಳಿದ್ರೆ, ಆ ಒಂದು ಗಿಡಕ್ಕೆ ಕೊಡುವಂಥ ಪ್ರತಿಯೊಂದು ಫಲ, ಪ್ರತಿಯೊಂದು ಸತ್ತು, ಅದಕ್ಕೆ ಕೊಡುವಂಥ ಪ್ರತಿ ಕಾರ್ಯಗಳೆಲ್ಲ ಎಲ್ಲದಕ್ಕೂ ಹೋಗ್ತದಂತೆ. ಅದು ಫಲ ಕೊಡದೇ ಇರುವಂಥದ್ದಾಗಿದ್ದರೂ ಕೂಡ ಅಲ್ಲಿಗೆ ಹೋಗ್ತದೆ, ಫಲ ಕೊಡುವಂಥದ್ದಾಗಿದ್ದರೂ ಕೂಡ ಅಲ್ಲಿಗೆ ಹೋಗ್ತದೆ. ಹಾಗಂದ್ರೆ ಎಲ್ಲದಕ್ಕೂ ಅದು ಹೋಗ್ತದಂತೆ. ಅದರಿಂದ ಏನು ಮಾಡ್ತಾರೆ, ಅನ್ವಾಂಟೆಡ್ ವೇಸ್ಟ್ ಕಾರ್ಯಗಳ ಏನು ಮಾಡಿಬಿಡ್ತಾರೆ, ಕತ್ತರಿಸಿ ತೆಗೆದು ಬಿಡ್ತಾರೆ. ಯಾಕೆ? ಅದು ಎಲ್ಲ ತೆಗೆದುಕೊಳ್ತದೆ, ಬಟ್ ಅದು ವೇಸ್ಟ್ ಅಲ್ವಾ. ಅದೇನಾಗ್ತದೆ, ವೇಸ್ಟ್. ಆದರೆ ಫಲ ಕೊಡುವಂಥದ್ದು ಇದೆಯಲ್ಲ, ಅದು ಕೂಡ ಶುದ್ಧೀಕರಣೆ ಆಗ್ತದೆ. ಯಾಕೆ? ಅದರಲ್ಲಿ ಸ್ವಲ್ಪ ಬೇಡದೆ ಒಣಗಿರುವ ಕಾರ್ಯಗಳು, ಅದರಲ್ಲಿ ಅನ್ವಾಂಟೆಡ್ ಬೇಡದಿರುವ ಕಾರ್ಯಗಳು, ಅದು ಎಲ್ಲವನ್ನು ಕತ್ತರಿಸುತ್ತಾನೆ, ಶುದ್ಧೀಕರಣೆ ಮಾಡುತ್ತಾನೆ, ಕ್ಲೀನ್ ಮಾಡುತ್ತಾನೆ. ಯಾಕೆ ಅಂದರೆ ಅದು ಇನ್ನೂ ಹೆಚ್ಚಾಗಿ ಫಲ ಕೊಡಬೇಕನ್ನೋದಕ್ಕಾಗಿ.
ಆಮೇಲೆ ಇನ್ನು ಹೆಚ್ಚಾಗಿ ಫಲವನ್ನು ಕೊಡಬೇಕನ್ನುವುದಕ್ಕಾಗಿ ಏನು ಮಾಡ್ತಾ ಇದ್ದಾನೆ, ಅದನ್ನ ಶುದ್ಧೀಕರಣೆ ಮಾಡುತ್ತಾನೆ, ಕ್ಲೀನ್ ಮಾಡ್ತಾರೆ. ಆಮೇಲೆ ಕ್ಲೀನ್ ಮಾಡ್ತಾರೆ. ಈ ಒಂದು ದಿನಗಳು ಅದೇ ಸಮಯಗಳು, ಏನು ನಾವು ಕ್ಲೀನ್ ಮಾಡಲ್ಪಡುವಂತ, ಹಾಗಂದ್ರೆ ನಾವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂತ ಒಂದು ಸಮಯಗಳು. ಆಮೇಲೆ ದ ಸ್ಯಾಂಟಿಫೈ, ಶುದ್ಧೀಕರಣೆ ಮಾಡಿಕೊಳ್ಳುವಂಥದ್ದು. ನೋಡಿ, ನಮ್ಮ ಒಂದು ಮನೆಗಳಾಗಲಿ ಅಥವಾ ನಮ್ಮದು ಯಾವುದೇ ಕಾರ್ಯಗಳಾಗಲಿ ವರ್ಷಕ್ಕೆ ಒಂದು ಸಾರಿ ಅದನ್ನು ನಾವು ಏನು ಮಾಡ್ತೇವೆ, ಸುಣ್ಣ ಹೊಡೆದು ಪೇಂಟ್ ಹೊಡೆದು ಅದನ್ನು ಕ್ಲೀನ್ ಮಾಡ್ತೇವೆ. ಅದು ಇಲ್ಲದೆ ಪ್ರತಿದಿನ ಮನೆಯನ್ನು ಕ್ಲೀನ್ ಮಾಡ್ತೇವೆ ಅಲ್ವಾ? ಅದೇ ಮನೆ ತಾನೆ. ಈಗ ಒಂದು ಸತಿ ನಾವು ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಬಾಗಿಲು ಹಾಕಿದ್ರು ಕೂಡ ತಿರ್ಗಾ ಯಾಕೆ ಕ್ಲೀನ್ ಮಾಡ್ತೀವಿ? ಅದೇ ಮನೆ ಆದರೂ ಕೂಡ ಏನಾಗ್ತಾ ಇದೆ, ಯಾಕೆ ಕೊಲೆ ಆಗಲಿ ಅಂತ ನಾವು ಕ್ಲೀನ್ ಮಾಡ್ತೇವಾ? ಇಲ್ಲ ಅಲ್ವಾ? ಕ್ಲೀನ್ ಮಾಡ್ತೀವಿ, ಶುದ್ಧವಾಗ್ತದೆ, ತಿರ್ಗಾ ಕೊಲೆ ಆಗ್ತದೆ. ನಾವು ಯಾರು ಕೊಲೆ ಮಾಡಬೇಕಂತ ಬಯಸೋದಿಲ್ಲ. ಬರುವಾಗಲೇ ಹೊರಗಡೆ ಬರೋ ಚಪ್ಪಲಿನ ಹೊರಗಡೆ ಬಿಟ್ಟು ಬನ್ನಿ, ಮಣ್ಣೊಟ್ಟಿಗೆ ಬರ್ತಾ ಇದ್ದೀರಾ, ಅಲ್ಲಿ ಕಾಲು ಒರೆಸ್ಕೊಂಡು ಬನ್ನಿ, ಅಷ್ಟು ರಿಸ್ಟ್ರಿಕ್ಷನ್ ನಾವು ಮಾಡಿದ್ರು ಕೂಡ ಏನಾಗ್ಬಿಡ್ತದೆ, ಡಸ್ಟ್ ಒಳಗಡೆ ಬಂದ್ಬಿಡ್ತದೆ. ನಾವು ಅದನ್ನು ಬಯಸುವುದಿಲ್ಲ ಅಲ್ವಾ? ಯಾರು ಬಯಸ್ತೇವಾ? ಎಲ್ಲ ನಮ್ಮ ಮನೆಗೆ ಕಸಗಳನ್ನು ತಂದು ಹಾಕಬೇಕು, ಎಲ್ಲ ನಮ್ಮ ಮನೆಗೆ ಬಂದು ಎಲ್ಲ ಧೂಳುಗಳೆಲ್ಲ ತುಂಬಿಸಿ ಹೋಗ್ಬೇಕು ಅಂತ ಏನು ಮಾಡೋದಿಲ್ಲ, ಯಾರು ಬಯಸುವುದಿಲ್ಲ ಅಲ್ವಾ? ನಾವು ಕೂಡ ಮಾಡಬೇಕಂತ ಬಯಸುವುದಿಲ್ಲ. ಬಟ್ ಅನ್ವಾಂಟೆಡ್ ಆಗಿ ಕೆಲವು ಸತಿ ಏನಾಗ್ಬಿಡ್ತದೆ, ಅವುಗಳು ಆಗಿಬಿಡುತ್ತದೆ. ಬಟ್ ಅದಕ್ಕೆ ಏನು ಬೇಕು? ದ ಕ್ಲೀನ್ನೆಸ್. ಆಮೇನ್, ಶುದ್ಧೀಕರಣೆ ಬೇಕು. ಆಮೇನ್, ನಮ್ಮನ್ನು ನಾವು ಈ ಒಂದು ದಿನಗಳಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಶುದ್ಧೀಕರಿಸ್ಕೋಬೇಕು. ಯಾತಕ್ಕೋಸ್ಕರ? ಹೆಚ್ಚಾದ ಫಲವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ. ಆಮೇನ್, ಹೆಚ್ಚಾದ ಪ್ರತಿಫಲವನ್ನು ನಾವು ನೋಡುವುದಕ್ಕೋಸ್ಕರ ಏನು ಮಾಡ್ಕೋಬೇಕು? ನಾವು ನಮ್ಮನ್ನು ಶುದ್ಧೀಕರಣೆ ಮಾಡಿಕೊಳ್ಬೇಕು. ಈ ಒಂದು ದಿನದಲ್ಲಿ ಒಂದು 5 ಏರಿಯಾಗಳನ್ನು ನಾವು ಗಮನಿಸಲಿದ್ದೇವೆ. 5 ಏರಿಯಾಸ್. 5 ನಮ್ಮ ಕ್ರೈಸ್ತ ಜೀವನದಲ್ಲಿ 5 ವಿಧವಾದಂಥ ಭಾಗಗಳಲ್ಲಿ ಶುದ್ಧೀಕರಣೆ ಬೇಕು. ದ ಸ್ಯಾಂಟಿಫಿಕೇಶನ್ ನಾರ್ಮಲ್ ಆಗಿ ಇದಕ್ಕಿಂತ ಹೆಚ್ಚಾಗಿ ಬೇಕು. ಬಟ್ ಇವತ್ತು ನಾವು ಏನು ಮಾಡೋಣ, 5 ಕಾರ್ಯಗಳನ್ನು ನಾವು ಫೋಕಸ್ ಮಾಡೋಣ. ಫಸ್ಟ್, ನಮ್ಮ ಒಂದು ಶಾರೀರಿಕವಾದಂಥ ಒಂದು ಶುದ್ಧೀಕರಣೆ. ಓಕೆ, நம்முடைய ಶರೀರ ஒரு சுத்திகரிப்பு. ಈಗ ನಮ್ಮ ಒಂದು ದೇಹ ನೋಡುವಾಗ ಅನೇಕ ಕಾರ್ಯಗಳಿಂದ ಅದೇನಾಗ್ತದೆ ಅಂದರೆ ಕೊಲೆ ಆಗ್ತದೆ. ಇಲ್ಲಿ ಇನ್ನೊಂದು, ನಮ್ಮ ಒಂದು ಪಾಪದ ಆ ಒಂದು ಫುಲ್ಫಿಲ್ನೆಸ್, ಅದನ್ನು ತೃಪ್ತಿಗೊಳಿಸುವುದಕ್ಕೆ ನಮ್ಮ ದೇಹ ಪ್ರಯೋಜನವಾಗ್ತದೆ. ಈ ದೇಹ ಇದ್ರೆ ಮಾತ್ರ ಪಾಪ ಮಾಡಲು ಸಾಧ್ಯ. ಈ ದೇಹ ಇದ್ರೆ ಮಾತ್ರ ನಾವು ಅಶುದ್ಧವಾಗಲು ಸಾಧ್ಯ. ಈ ದೇಹ ಇದ್ರೆ ಮಾತ್ರ ನಾವು ಪರಿಶುದ್ಧವಾಗಲು ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಈಗ ನಮ್ಮ ಒಂದು ದೇಹ ಅಶುದ್ಧವಾಗ್ತದೆ. ಯಾವುದರಿಂದ ಅಂದರೆ, ತಮಿಳಿல் சொல்லும்போது மாம்சம் ಎಂದು சொல்லும் நிறைய இடத்துல, ಅನೇಕ ಸ್ಥಳ. ಹಾಗಂದ್ರೆ ನಾವು ಸ್ನಾನ ಮಾಡದೇ ಇರ್ತೀವಿ, ಕೊಲೆ ಆಗ್ತದೆ, ಎಣ್ಣೆ ಹಾಕಿರ್ತೀವಿ, ಆಗಿ ಡಸ್ಟ್ಗೆ ಹೋಗಿ ಬರುವಾಗ ಆ ಒಂದು ಕೊಲೆ ಅಲ್ಲ, ಈ ಒಂದು ಮಾಂಸಿಕವಾಗಿ. ನೋಡ್ರಿ, ಗಲಾತ್ಯದವ್ರಿಗೆ ಬರೆದಂಥ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ 22, 23 ಬಂದು ಆತ್ಮಿಕ ಫಲಗಳು ಹೇಳುತ್ತದೆ. ಇದು ನೋಡಿ, ಗಲಾತ್ಯ 6:19, 6ನೇ ಅದೇ 19ರಿಂದ 21 ತನಕ ಓದುವಾಗ ನೋಡ್ರಿ, ಆ ಒಂದು ವಾಕ್ಯ ಓದೋಣ. ಈಗ ಶರೀರ ಭಾವದ, ಗಮನಿಸಿ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದಂದ್ರೆ ಜಾರತ್ವ, ಬಂಡುತನ, ನಾಚಿಕೆ ಕೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಭಕ್ಷ್ಯಭೇದ, ಭಿನ್ನಮತ, ನಕ್ಸರ, ಕುಡುಕತನ, ಕುಂದೌತನ, ಇಂಥವುಗಳೇ. ಒಂದು ದೊಡ್ಡ ಲಿಸ್ಟ್ ಕೊಡಲ್ಪಟ್ಟಿದೆ. ಏನದು? ಕೆಲವುದೆಲ್ಲ ನಾವು ಕೇಳಿದ್ರೆ ಇದೆಲ್ಲ ನಮಗೆ ಇಲ್ಲ ಅಂದ್ಕೊಂಡು ನಾವು ಅಂದ್ಕೊಳ್ತೀವಿ ಅಲ್ವಾ? ಮಾಂಸವಾಗಿ ಇರುವಂಥ, ಪ್ರತಿಯೊಬ್ಬರಲ್ಲಿ ಇರುವಂಥ ಮಾಂಸಿಕವಾದಂಥ ಕ್ರಿಯೆಗಳು ಏನಂತ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟು ಹೇಳಲ್ಪಡ್ತದೆ. ಅದನ್ನು ಫುಲ್ ಡೀಟೇಲ್ ಆಗಿ ಹೋಗೋದಕ್ಕೆ ನಮಗೆ ಸಮಯ ಇಲ್ಲ. ಅಲ್ಲಿ ನಾವು ಗಮನಿಸಬೇಕು ಏನಂದ್ರೆ, ಇದು ಮಾಂಸಿಕವಾದಂಥ ಕ್ರಿಯೆಗಳು. ನಮ್ಮ
ನಮಗೆ ತಿಳಿಯದೆ ನಮ್ಮ ಒಂದು ದೇಹದ ನಮ್ಮ ಮಾಂಸದಲ್ಲಿ ಪ್ರಕಟವಾಗುವಂಥ ಕೆಲವು ಕಾರ್ಯಗಳು ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಹೇಳಲ್ಪಡುತ್ತದೆ. 2 ಕೊರಿಂಥ 5:10 ಪೌಲನು ಹೇಳುವಾಗ ಹೀಗೆ ಹೇಳುತ್ತಾರೆ. 2 ಕೊರಿಂಥ 5:10, 2 ಕೊರಿಂಥ 5:10, 2 ಕೊರಿಂಥಿಯರ್ 5:10. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಆಮೇನ್. ಈಗ ಪೌಲನ್ ಹೇಳ್ತಾ ಇದ್ದಾನೆ, ನಾವು ಕೆಲವು ಸತಿ ಇದು ತಾನೇ ಅನ್ಕೊಂಡು ಬಿಟ್ಬಿಡ್ತೀವಿ. ಆತನ ಹೇಳ್ತಾ ಇದ್ದಾನೆ, ಶರೀರದಲ್ಲಿ ಇರುವಂಥವ್ರು ಯಾವುದಕ್ಕಾಗಲಿ ಹೇಳಿ, ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ, 2 ಬೋತಾರ್, ಒಳ್ಳೆಯದಕ್ಕೂ ಇರಬಹುದು ಕೆಟ್ಟದಕ್ಕೂ ಇರಬಹುದು. ಬಟ್ ಮಾಡುವ ಪ್ರತಿಫಲವನ್ನ ಹೊಂದ್ಕೊಳ್ಳುವುದಕ್ಕೆ ಎಲ್ಲಿ ನಾವು ನಿಂತ್ಕೊಳ್ತೇವೆ? ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಕೈಕೊಟ್ಟು ನಿಂತ್ಕೊಳ್ತೇವೆ. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಅದಕ್ಕೆ ಏನಿದೆ? ಪ್ರತಿಫಲ ಇದೆ. ಎಲ್ಲಿ? ದೇವರ ನ್ಯಾಯಸ್ಥಾನದ ಮುಂದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನಮ್ಮೊಂದು ದೇಹದ ಕಾರ್ಯಗಳು, ನಮ್ಮೊಂದು ಮಾಂಸಿಕ ಕಾರ್ಯಗಳು ನಮಗೆ ಏನು ಮಾಡುತ್ತದೆ? ಅಲ್ಲಿ ಬಿಡುತ್ತದೆ. ಅದಕ್ಕೆ ನೋಡಿ, ರೋಮದವರಿಗೆ ಬರೆಯುವಾಗ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ. ರೋಮ 12:1 ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನಂದ್ರೆ, ನೋಡ್ರಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ಆಮೇನ್, ಹೇಳಿ ನೋಡೋಣ ನನ್ನ ಜೊತೆಗೆ. ನೀವು ಹೇಳಿ, ಶಬ್ದವಾಗಿ ಹೇಳಿ. ನೀವು ಹೇಳಿ, ನನಗೆ ಹೇಳ್ತೀರಿ, ಎಲ್ಲರೂ ಹಂಗೆ ಹೇಳ್ತೀರಿ. ನೋಡಿ, ನನ್ನ ನೋಡಿ ಹೇಳಿ, ಪರವಾಗಿಲ್ಲ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ, ಹೇಳಿ ಈಗ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಆಮೆನ್, ಹಲ್ಲೆಲೂಯಾ. ಏನ್ ಮಾಡ್ರಿ? ದ ಫಸ್ಟ್ ನಮ್ಮ ಒಂದು ದೇಹವನ್ನ ನಾವು ದೇವರಿಗೆ ಮೀಸಲಾದ ಅಂದ್ರೆ ಏನು? ಮೆಚ್ಚುಗೆಯಾದ ಅಲ್ವಾ? ದೇವರಿಗೆ ಮೀಸಲಾದ ಅಂದ್ರೆ ದ ಸಪ್ರೇಟ್ ಒನ್ ಎಂಬುದಾಗಿ ಅರ್ಥ. ಅದು ಮೀಸಲಾದು, ದೇವರಿಗೋಸ್ಕರ ಸಪ್ರೇಟ್ ಮಾಡಿಕೊಳ್ಳಲ್ಪಟ್ಟಿದ್ದು, ಇದು ದೇವರಿಗೆ ಅಂತ ತೆಗೆದುಕೊಳ್ಳಲ್ಪಟ್ಟಿದ್ದು ಎಂಬುದಾಗಿ ಅರ್ಥ. ಹಾಗಂದ್ರೆ ದೇವರಿಗೆ ಮೀಸಲಾದ ದೇಹವಾಗಿ ಏನ್ ಮಾಡ್ರಿ? ಒಪ್ಪಿಸಿಕೊಡ್ರಿ. ನಂತರ ಹಾಗೆ ಹೇಳ್ತಾರೆ, ಅದೇ ನೀವು ಮಾಡತಕ್ಕ ವಿವೇಕಪೂರ್ವಕವಾದ ಆರಾಧನೆ. ಹಲ್ಲೆಲೂಯಾ. ಹಾಗಂದ್ರೆ ನಾವು ದೇವರಿಗೆ ಮಾಡುವಂತ ವಿವೇಕಪೂರ್ವಕವಾದಂತ ಆರಾಧನೆ ಏನ್ ಗೊತ್ತಾ? ನಮ್ಮ ದೇಹಗಳನ್ನ ನಾವು ದೇವರಿಗೆ ಮೀಸಲಾದ ಒಂದು ಯಜ್ಞವಾಗಿ ಏನ್ ಮಾಡ್ಬೇಕಂತೆ? ಒಪ್ಪಿಸಿ ಕೊಡ್ಬೇಕಂತೆ. ಆಮೇನ್. ಅದನ್ನ ತುಂಬಾ ಮುಖ್ಯವಾಗಿದೆ. ಪ್ರಿಯ ದೇವ ಜನರೇ, ಈ ಒಂದು ವರ್ಷದ ಅಂತಿಮ ಸಮಯಕ್ಕೆ ಬಂದಿರುವಾಗ ನಾವುಗಳು ನಮ್ಮ ದೇಹವನ್ನ ದೇವರಿಗೆ ಮೀಸಲಾದಂತ ಒಂದು ಯಜ್ಞವಾಗಿ ಒಪ್ಪಿಸಿ ಕೊಡಬೇಕು. ನೋಡಿ, ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದ 2ನೇ ಭಾಗ ಓದುವಾಗ, ಫುಲ್ಲೇ ಓದಿ. ಇಬ್ರಿಯ 10:22 ಓದುವಾಗ, ಇಬ್ರಿಯ 10, ಆದ ಕಾರಣ ಪ್ರೋಕ್ಷಿಸಿ ಶುದ್ಧೀಕರಿಸಿ ತೊಳೆದ ದೇಹದಿಂದ, ಏನ್ ಹೇಳಿ? ತೊಳೆದ ದೇಹದಿಂದ. ಎಲ್ಲ ಹೇಳಿ ನನ್ನ ಜೊತೆಗೆ, ತೊಳೆದ ದೇಹದಿಂದ ಯಥಾರ್ಥ ಹೃದಯದಿಂದಲೂ ಬರೋಣ. ಆಮೇಲೆ ನಾವು ಇದು ಮಾತ್ರ ಹಿಡಿದುಕೊಳ್ತೇವೆ. ಯಾವುದರಲ್ಲಿ? ದೇವರ ಸಮ್ಮುಖಕ್ಕೆ ಬರೋಣ ಅನ್ನೋದನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಳ್ತೇವೆ. ದೇವರ ಸಮ್ಮುಖಕ್ಕೆ ಬನ್ನಿರಿ ಅಂತ ಬರೋಣ ಎಂಬುದಾಗಿ ಹಿಡಿದುಕೊಳ್ತೇವೆ. ಅಲ್ಲಿ ಏನೇ ಹೇಳಲ್ಪಟ್ಟಿದೆ? ತೊಳೆಯಲ್ಪಟ್ಟಂತ ದೇಹದೊಟ್ಟಿಗೆ ಹೇಳಲ್ಪಡ್ತಾ ಇದೆ.
ಕಳುವಪಟ್ಟ ಶರೀರത്തോಡು ತೊಳೆಯಲ್ಪಟ್ಟಂತ ದೇಹದೊಟ್ಟಿಗೆ ದೇವರ ಸಮ್ಮುಖಕ್ಕೆ ಧೈರ್ಯವಾಗಿ ಬರೋಣ. ಆಮೇನ್, ಹಲ್ಲೆಲೂಯಾ. ಅದರಿಂದ ಈ ಒಂದು ಪ್ರಾರ್ಥನೆಯ ಈ ಒಂದು ದಿನಮಾನಗಳಲ್ಲಿ ನಮ್ಮ ಒಂದು ದೇಹವು ತೊಳೆಯಲ್ಪಟ್ಟಂತ ಒಂದು ದೇಹವಾಗಿರಬೇಕು. ನಮ್ಮ ಒಂದು ದೇಹ ನೋಡ್ರಿ, 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ, ಯೇಸು ಸ್ವಾಮಿಯ ರಕ್ತವು ಓದಿಯದು ಯೋಹಾನ ನಡೆದರೆ ಇರುತ್ತೇವೆ. ಆಮೇನ್. ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಬಿಡಿಸಿ ಶುದ್ಧೀಕರಿಸುತ್ತದೆ. ಆಮೇನ್, ಹಲ್ಲೆಲೂಯಾ. ಆಮೇನ್. ಆತನ ಒಂದು ರಕ್ತವು ನಮ್ಮನ್ನು ಸಕಲ ಪಾಪದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸ್ತದೆ. ಆಮೇನ್. ನಮ್ಮ ಒಂದು ಪಾಪಗಳನ್ನ ಯೇಸು ಸ್ವಾಮಿಯ ಒಂದು ರಕ್ತ ತೊಳೆದು ಶುದ್ಧೀಕರಣೆ ಮಾಡುತ್ತದೆ. ಆಮೇನ್. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ಪ್ರಿಯ ದೇವ ಜನರೇ, ಈ ಒಂದು ವರ್ಷದ ಅಂತಿಮ ದಿನಮಾನಗಳಲ್ಲಿರುವಂಥ ನಾವುಗಳು ನಮ್ಮನ್ನು ನಾವು ಶುದ್ಧೀಕರಣೆ ಮಾಡಿಕೊಳ್ಳಬೇಕು. ನೋಡ್ರಿ, ಅದರಲ್ಲೇ 1 ಕೊರಿಂಥ 6ನೇ ಅಧ್ಯಾಯ 15ರಿಂದ ಹಾಗೆ 20 ತನಕ ಓದುವಾಗ 1 ಕೊರಿಂಥ 6 15ರಿಂದ 20 ನಾವು ತೊಳೆಯಲ್ಪಟ್ಟ ಮೇಲೆ, ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾವಿಗೆ. ಈಗ ಏನಾಗಿದೆ, ಆತನ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ನಮ್ಮ ಅಂಗಗಳು ಯಾರ ಅಂಗಗಳಾಗ್ಬಿಟ್ಟಿದೆ? ಕ್ರಿಸ್ತನ ಅಂಗ. ಓಕೆ, ಈಗ ನನ್ನ ಕೈಯಲ್ಲಿ ನೀವು ಊಟ ಮಾಡೋಕ್ಕಾಗ್ತದ? ನನ್ನ ಕೈಯಲ್ಲಿ ನೀವು ಊಟ ಮಾಡೋಕ್ಕಾಗ್ತದ? ನನ್ನ ಕೈಯಲ್ಲಿ ಫಸ್ಟ್ ನಿಮ್ಮ ಕೈ ಕೊಡಿ, ಒಂದಿನ ನಾನು ಊಟ ಮಾಡಿ ಕೊಡ್ತೀನಿ ಅಂತ ತಗೊಳಕ್ಕಾಗ್ತದ? ತಗೊಳಕ್ಕಾಗಲ್ಲ. ನೀವು ಆ ಥರ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ನಾನೇ ಬಂದು ತಿನ್ನಿಸ್ಬೇಕು ಅಲ್ವಾ? ತಿನ್ನಿಸ್ಬೇಕು. ಮಾಡ್ಬೋದು, ನೀವು ತಗೊಂಡೋಗಿ ಮಾಡೋಕ್ಕಾಗಲ್ಲ, ಬಟ್ ನಾನು ತಿನ್ನಿಸ್ಬಹುದು. ನೋಡ್ರಿ, ಈಗ ನಾವು ತೊಳೆಯಲ್ಪಟ್ಟಾಗ ಆ ಒಂದು ದೇಹ ಯಾರ್ದಲ್ಲ ಅಂತೆ? ನಮ್ಮದಲ್ಲ. ಯಾರ್ದಲ್ಲ? ನಮ್ಮದಲ್ಲ. ನಾವೇನು ಮಾಡಿಬಿಡ್ತೀವಿ? ಕೊಡುವ ಥರ ಕೊಟ್ಟು ತೆಗೆಯೋ ಥರ ತೆಗೆದು ಬಿಡ್ತೀವಿ. ಕುಡುಕರ ಬಾರಿ ಕುಡ್ತು, ಎಡುಕರ ಬಾರಿ ಎಡ್ತು ಹಚ್ಚಿಟ್ಟಿರ್ಪೋ. ನಾವು ಕೇಳುವಾಗ ಹಾಗೆ ಹೇಳ್ತೀವಿ, ಇಲ್ಲ ನನ್ನ ದೇವರಿಗೆ ನನ್ನ ದೇವರು ಸಮರ್ಪಣೆ ಅಂತ. ನೋಡಿದ್ರೆ ನಾವು ತಗೊಂಡು ಏನು ಮಾಡ್ತಾ ಇರ್ತೀವಿ? ಬಳಸ್ತಾ ಇರ್ತೀವಿ. ಈಗ ನೋಡ್ರಿ, ಆ ವಾಕ್ಯ ಚೆನ್ನಾಗಿ ಗಮನಿಸಿ. ನಾವು ನಮ್ಮ ಒಂದು ದೇಹವನ್ನು ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿದೆ. ನಿಮ್ಗೆ ತಿಳಿಯೋದು ಗೊತ್ತಿಲ್ವಾ? ನಿಮ್ಗೆ ತಿಳಿಯಲ್ವಾ? ನಿಮ್ಗೆ ಗೊತ್ತಾಗಲ್ವಾ? ಇದು ಕ್ರಿಸ್ತನ ದೇಹ ಅಂಗವಾಗಿದೆ. ಈಗಿರಲಾಗಿ ಸರಿನಾ? ಈಗ ಹೇಳ್ತಾ ಇದ್ದಾರೆ ಕ್ರಿಸ್ತನ ಅಂಗವಾಗಿದೆ. ಹಾಗಾದ್ರೆ ಕ್ರಿಸ್ತನು ಪರಿಶುದ್ಧನು. ಈಗ ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟಾಗ ಕ್ರಿಸ್ತನ ಅಂಗವಾಗಿ ಮಾರ್ಪಟ್ಟಂತ ನಾವುಗಳು ಅದನ್ನ ಹೇಗೆ ತೆಗೆದುಕೊಂಡು ನಾವು ವೇಸಿ, ಹಾಗಂದ್ರೆ ಅಶುದ್ಧ ಕಾರ್ಯಕ್ಕೆ ಉಪಯೋಗಿಸಲು ಸಾಧ್ಯವಾಗ್ತದೆ? ಹಲ್ಲೆಲೂಯಾ. ದೇವರಿಗೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ನಾವು ನಮ್ಮ ದೇಹವನ್ನ ಪಾಪಕ್ಕೆ ಉಪಯೋಗಿಸುವಾಗ, ನಮ್ಮ ದೇಹವನ್ನ ಪ್ರತ್ಯೇಕ ಮಾಡಲ್ಪಟ್ಟ ತೊಳೆಯಲ್ಪಟ್ಟಂತ ನಮ್ಮ ಕಣ್ಣನ್ನ, ನಮ್ಮ ಕೈಯನ್ನ, ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ನಾವು ಅನ್ವಾಂಟೆಡ್ ಉಪಯೋಗಿಸುವಾಗ ದೇವರಿಗೆ ತುಂಬಾ ಕೋಪ ಬರ್ತದೆ. ಯಾಕೆ ಗೊತ್ತಾ? ನೇಬುಗಾತ್ ನೇಚರ ಇಸ್ರಾಯೇಲ್ ದೇಶದಲ್ಲಿ ಆತನು ಸೆರೆ ಹಿಡಿದುಕೊಂಡು ಹೋದಾಗ, ಆಗ ಸಾಲಮೋನ್ ಕಟ್ಟಿದ ದೇವಾಲಯದಲ್ಲಿ ಇದ್ದಂತ ಪಾತ್ರೆಗಳು, ಪರಿಶುದ್ಧವಾದ ಪಾತ್ರೆಗಳು, ಇದನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ? ತನ್ನ ಒಂದು ಬಾಬಿಲೋನ್ ದೇಶಕ್ಕೆ ಹೋಗ್ತಾನೆ. ಈಗ ಬಾಬಿಲೋನ್ ದೇಶದಲ್ಲಿ ಆತನು ಹೋಗಿರುವಾಗ ಆ ಒಂದು ಸ್ಥಳದಲ್ಲಿ ಆ ಒಂದು ನೇಬುಗಾತ್ ನೇಚರ್ನ ಮಗನಿಗೆ ಏನಿಲ್ಲ, ಇದು ಬಗ್ಗೆ ಗೊತ್ತಿಲ್ಲ. ಆತನ ಏನ್ ಮಾಡ್ತಾ ಇದ್ದಾನೆ? ಪಾರ್ಟಿ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಪಾರ್ಟಿ. ಏನ್ ಪಾರ್ಟಿ? ಎಣ್ಣೆ ಪಾರ್ಟಿ ಮಾಡ್ತಾ ಇರುವಾಗ, ತಗೋಬನ್ನಿಯಪ್ಪ ಆ ಗೋಲ್ಡ್ ಯಾವುದು, ಆ ಒಂದು ಕಪ್ಪುಗಳೆಲ್ಲ ತಗೋಬನ್ನಿ, ಚಿನ್ನದ ಪಾತ್ರೆಗಳು ಅಂತ ತೆಗೆದುಕೊಂಡು ಬಂದು ಆತನು ಕುಡಿಯುವ ಸಮಯದಲ್ಲಿ ಒಂದು ಬೆರಳು ಬಂದು ಅಲ್ಲಿ ಬರವನ ಬರೆಯಿತು. ದ ಒನ್ ಫಿಂಗರ್ ಏನು ಬರೀತು ಗೊತ್ತಾ? ಮೆನೆ ತೆಕ್ಕಲ್. ಮೆನೆ ತೆಕ್ಕಲ್ ಏನು ಪದ ಗೊತ್ತಾ? ಅದರ ಅರ್ಥ ಏನು ಗೊತ್ತಾ? ಅರಾಮಿಕ್ ಏನು ಹೇಳುತ್ತದೆ ಗೊತ್ತಾ? ಇವತ್ತು ರಾತ್ರಿ ನಿನ್ನ ಕತೆ ಮುಗಿಯಿತು. ದ ಫಿನಿಶ್ಡ್.
ನಿನ್ನ ಒಂದು ಕತೆ ಇವತ್ತು ರಾತ್ರಿ ಮುಗೀತದೆ. ಯಾಕಂದ್ರೆ ಯು ಟಚ್ ಹೋಲಿ ಥಿಂಗ್. ನೀನು ಪರಿಶುದ್ಧವಾದದನ್ನು ಮುಟ್ಟಿದೀಯಾ, ಪರಿಶುದ್ಧವಾದದನ್ನ ಅಶುದ್ಧ ಕಾರ್ಯಕ್ಕೆ ಉಪಯೋಗಿಸಿದ್ಯಾ. ಹೌ ಡೇಂಜರ್, ಎಷ್ಟು ಡೇಂಜರ್ ಆಗಿ ನಾವೆಲ್ಲ ನೋಡಿ ಗೊತ್ತಿಲ್ಲದೆ ಸರ್ವಸಾಧಾರಣವಾಗಿ ಪರಿಶುದ್ಧವಾದದನ್ನ ಇಲ್ಲಿಗ ಹಾಕ್ತೀವಿ. ಕೆಲವು ಮನೆಯಲ್ಲಿ ಬಾತ್ರೂಮಲ್ಲಿ ಇರೋದು ಟಾಯ್ಲೆಟ್ನಲ್ಲಿ ಇರ್ತದೆ, ಟಾಯ್ಲೆಟ್ನಲ್ಲಿ ಇರುವಂಥದ್ದು ಬಾತ್ರೂಮಲ್ಲಿ ಎರಡು ನಮಗೆ ಅದೆಲ್ಲ ದೊಡ್ಡದಾಗಿ ಕಾಣೋದಿಲ್ಲ. ಕೆಲವರು ಮನೆಯೊಳಗೆ ಮಾಡೋದೇ ಇಲ್ಲ, ಅವ್ರೇನೋ ಒಂದು ಅನ್ಟಚಬಲ್ ಥರ ಅದು ದೂರದಲ್ಲಿ ಇಟ್ಟಿರ್ತಾರೆ. ಇದು ಅದು ನಮ್ಮ ದೇವರು ಅಷ್ಟು ಬೇಗನೆ ಈ ಕಾರ್ಯದಲ್ಲಿ ಕಾಂಪ್ರಮೈಸ್ ಆಗುವುದೇ ಇಲ್ಲ. ಅದೇ ಹೇಳಲ್ಪಡ್ತಾ ಇದೆ, ನಮ್ಮ ಒಂದು ದೇಹಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟು, ನಮ್ಮ ಬಾಯನ್ನು ಒಪ್ಪಿಸಿಕೊಟ್ಟಿದ್ದೀವಿ, ನಮ್ಮ ಕಣ್ಗಳನ್ನು ಒಪ್ಪಿಸಿಕೊಟ್ಟಿದ್ದೀವಿ, ನಮ್ಮ ಕೈಗಳನ್ನು, ನಮ್ಮ ಕಾಲ್ಗಳನ್ನು, ನಮ್ಮ ಪ್ರತಿ ಕಾರ್ಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟಿರುವಾಗ ಈ ಇಸ್ ನಾಟ್, ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಆತನಿಗೆ ಏನಾಗ್ತಾನೆ, ನಮ್ಮ ಅಂಗಗಳನ್ನ ಅಶುದ್ಧ ಕಾರ್ಯಕ್ಕೆ ಕೊಡಬಾರದು. ನಮ್ಮ ಕೈ ಅಶುದ್ಧ ಕಾರ್ಯಕ್ಕೆ ಕೊಡಬಾರದು, ನಮ್ಮ ಕಣ್ಣು ಅಶುದ್ಧ ಕಾರ್ಯಕ್ಕೆ ಕೊಡಬಾರದು. ಯಾಕಂದ್ರೆ ದೇವರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇರುವುದಿಲ್ಲ. ಆ ಒಂದು ಅರಸ ನೀವು ಓದಿ ನೋಡಿ, ಸಮಯ ಇಲ್ಲ, ಅದಕ್ಕೆ ವಿವರಣವಾಗಿ ಹೇಳಕ್ಕೆ ಆಗ್ತಾ ಇಲ್ಲ. ದಾನಿಯೇಲ ಪುಸ್ತಕದಲ್ಲಿ ಮೋಸ್ಟ್ಲಿ 6ನೇ ಅಧ್ಯಾಯಕ್ಕೆ ಮುಂಚೆ ಏನೋ ಬರ್ಬೋದು, 5ನೇ ಅಧ್ಯಾಯ ಸಮಥಿಂಗ್. ಆಗ ಅಲ್ಲಿ ಹೇಳ್ತಾರೆ, ಮೇನೆ ತೆಕಲ್, ನೀನು ಪರಿಶುದ್ಧವಾದದನ್ನ ತೆಗೆದಿದ್ಯಾ, ಪ್ರತಿಷ್ಠೆ ಮಾಡಲ್ಪಟ್ಟಿರೋದನ್ನ ತೆಗೆದಿದ್ಯಾ, ದೇವರ ಆಲಯಕ್ಕೋಸ್ಕರ ಮಾಡಲ್ಪಟ್ಟ ಪ್ರತಿಷ್ಠೆ ವಸ್ತುವನ್ನ ತೆಗೆದು ನೀನು ಅಶುದ್ಧಕ್ಕಾಗಿ ಉಪಯೋಗಿಸಿದ್ಯಾ. ಇದನ್ನ ಹಾಗೆ ತಿರುಗಿಸಿ ನೋಡ್ರಿ, ಇವತ್ತು ಎಷ್ಟು ಜನಕ್ಕೆ ದೇವರ ಕೈ ಬರೀತದೆ, ಮೇನೆ ತೆಕಲ್. ಮಗನೇ, ನಿನ್ನನ್ನು ಈ ರಾತ್ರಿ ಕೊಂದಾಕ್ತೀನಿ, ನೀನು ಯಾವುದನ್ನು ಮುಟ್ಟಿದೆ, ಇವತ್ತು ರಾತ್ರಿ ನಿನ್ನ ಕತೆ ಮುಗೀತದೆ ಅಂತ ಈಗ ಹೇಳಿದರೆ, ಈಗ ನನ್ನ ಕೈ ತಗೊಂಡು ನಾನು ಏನಾರು ಒಂದು ಮಾಡುವಾಗ ಬರ್ತದೆ ಮೇನೆ ತೆಕ್ಕಲ್, ಇದು ಪರಿಶುದ್ಧವಾದದ್ದು, ನೀನೇನು ಮಾಡಬಾರ್ದು, ಅಶುದ್ಧಿಗೆ ಉಪಯೋಗಿಸಬಾರ್ದು. ನನ್ನ ಬಾಯಿ ಪರಿಶುದ್ಧಕ್ಕೆ ಒಪ್ಪಿಸಿಕೊಟ್ಟಿರುವಂಥದ್ದು ತೆಗೆದು ಉಪಯೋಗಿಸುವಾಗ ಬರ್ತದೆ ಮೇನೆ ತೆಕ್ಕಲ್. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಏನಾಗ್ತದೆ, ನಾಶನ ಬರ್ತದೆ. ಏನಿಗೋಸ್ಕರ? ನಾನು ನನ್ನ ದೇಹವನ್ನು ಪ್ರತಿಷ್ಠೆ ಮಾಡಿದ್ದೇನೆ. ಯಾವುದರ ಮೂಲಕ? ದೀಕ್ಷಾಸನದ ಮೂಲಕ ನನ್ನ ದೇಹವು ಕ್ರಿಸ್ತನ ದೇಹವಾಗಿ ಮಾರ್ಪಟ್ಟಿದೆ. ಅರಿಕೆ ಮಾಡ್ತೀವಿ ಗೊತ್ತಾ? ನಾವು ದೀಕ್ಷಾಸನ ತೆಗೆದುಕೊಳ್ಳುವಾಗ ನಾವು ಏನು ಹೇಳುತ್ತೇವೆ, ನಾನು ಪಾಪದ ಮನುಷ್ಯನು ಸತ್ತು ಕ್ರಿಸ್ತನ ಒಂದು ದೇಹವಾಗಿ ನಾನು ಎದ್ದು ಬರ್ತೇನೆ, ಕ್ರಿಸ್ತನ ದೇಹದಲ್ಲಿ ಪಾಲ್ಕೊಳ್ತೇನೆ ಅನ್ಕೊಳ್ಳುವ ನಾವುಗಳು ಅಶುದ್ಧ ಕಾರ್ಯಕ್ಕೆ ತಿರುಗಿ ನಮ್ಮ ದೇಹವನ್ನು ಕೊಡುವಾಗ, ನಮ್ಮ ಒಂದು ಅಂಗಗಳನ್ನು ಉಪಯೋಗಿಸುವಾಗ ಹೇಳಲ್ಪಡ್ತಾ ಇದೆ, ಅದು ಮಾಡಬಾರದು. ಆಮೇಲೆ ಹಾಗೆ ಮುಂದುವರೆದು ಓದಿ ಸಿಸ್ಟರ್. ಎಂದಿಗೂ ಹಾಗೆ ಮಾಡಬಾರದು, ನೆವರ್ ಡೂ ಇಟ್ ದಟ್. ಅದನ್ನು ಎಂದಿಗೂ ಮಾಡಬಾರದು. ಸೇರಿಕೊಂಡವನು ಅವಳೊಂದಿಗೆ ಒಂದೇ ದೇಹವಾಗಿ. ಹಾಗಂದ್ರೆ ಒಂದು ಪಾಪ ಮಾಡುವವನು ಆ ಒಂದು ದೇಹವನ್ನ ಅದಕ್ಕೆ ಬಳಸುವವನು ಅದೇ ತರ ಏನ್ ಮಾಡ್ಬಿಡ್ತಾನೆ, ಆತನು ಹಾಗೆ ಬಿಡ್ತಾನೆ. ಸಾಕು, ಇವತ್ತು ನಾವು ಯೋಚನೆ ಮಾಡಬೇಕು. ನಮ್ಮ ಒಂದು ದೇಹ ಇದು ಪ್ರತಿಷ್ಠೆ ಮಾಡಲ್ಪಟ್ಟದ್ದು, ಇಟ್ಸ್ ಡೆಡಿಕೇಟೆಡ್ ಒನ್. ನಮ್ಮ ಒಂದು ದೇಹ ಡೆಡಿಕೇಟೆಡ್ ಒನ್. ಎಷ್ಟು ಸಾರಿ ನಾವು ಆರಾಧನೆ ಸಮಯದಲ್ಲಿ ಹೇಳ್ತೀವಿ, ನೆನಪಿದೆಯಾ? ಅದು ಸುಮ್ಮನೆ ಮಾತುಗಲ್ಲ. ದೇವರು ಅದನ್ನು ನಾವು ಏನು ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ. ಇವ್ರು ಸುಮ್ಮನೆ ಹೇಳಿದ್ದಾರೆ ಅಂತ ದೇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ದೇವರೇ, ನನ್ನ ದೇಹವನ್ನ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತೇನೆ ಅಂತ ಎಷ್ಟು ಭಾನುವಾರ ಆರಾಧನೆಗಳಲ್ಲಿ ಹೇಳಿರ್ತೇವೆ, ಎಷ್ಟು ಆರಾಧನೆಗಳು ಒಪ್ಪಿಸಿಕೊಡ್ತೇವೆ. ದೇವರೇ, ನನ್ನ ಆತ್ಮ ಪ್ರಾಣ ದೇಹವನ್ನ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತೇನೆ ಅಂತ ಒಪ್ಪಿಸಿಕೊಟ್ಟ ನಮ್ಮ ದೇಹಗಳನ್ನ, ಕ್ರಿಸ್ತನ ಅಂಗಗಳಾಗಿ ಮಾರ್ಪಟ್ಟ ನಮ್ಮ ದೇಹಗಳನ್ನ ಏನು ಮಾಡಬಾರದು? ಅಶುದ್ಧತೆಗೆ ಉಪಯೋಗಿಸಬಾರದು. ನೋಡ್ರಿ, 1ನೇ ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯ. 1 ಕೊರಿಂಥ 15:51. ಹಾಲೆಲೂಯ ಹಾಲೆಲೂಯ. ಇದುವರೆಗೂ ಗುಪ್ತವಾಗಿದ್ದಂಥ ಸಂಗತಿಯನ್ನು ತಿಳಿಸುತ್ತೇನೆ, ನಾವೆಲ್ಲರೂ ಸಾಯುವುದಿಲ್ಲ, ಮಾರ್ಪಡುವೆವು. ಆಮೇನ್. ನಾವೆಲ್ಲ ನಮ್ಮ ಒಂದು ದೇಹವು ತಮಿಳ நல்லா இருக்கும். அந்த தமிழ்ல இருக்கா? 15:51 1 கொரிந்தியர். இதோ ஒரு ரகசியத்தை உங்களுக்கு சொல்லுகிறேன். there is one secret. நாம் எல்லாரும் நித்திரை அடைவதில்லை, ஆகிலும் கடைசி காலம் வரும் துணிக்கும் போது நிமிஷத்திலே ஒரு இமை பொழுதிலே ஆமென் ಮರುರೂಪಮಾக்கப்படும். ಎಂದ ಕಾರ್ಯ ಮರುರೂಪಮಾக்கப்படும் தெரியுமா? ಯಾವ ಕಾರ್ಯ ರೂಪಾಂತರ ಆಗ್ತದೆ ಗೊತ್ತಿಲ್ಲ ಅಲ್ವಾ? ಪಕ್ಕದಲ್ಲಿ ನೋಡಿ, ನಿಮ್ಮ ದೇಹ, ನಿಮ್ಮ ಒಂದು ದೇಹ ಏನಾಗ್ತದೆ? ರೂಪಾಂತರ ಆಗ್ತದೆ. ಯಾವಾಗ?
ಯೇಸು ಸ್ವಾಮಿ ಬರುವಾಗ ಹಾಗಾದ್ರೆ ಎಷ್ಟು ಪ್ರಮುಖವಾಗಿದೆ ನಮ್ಮ ಒಂದು ದೇಹ ಅಲ್ವಾ? நம்ம ಒಂದು ದೇಹ, நம்முடைய சரீரம் அற்பமாய் நினைக்கப்படுகிறது அல்ல, ஆண்டவர் வரும்போது ಮರುರೂಪಮಾಕப்படுகிறது. ಆಮೇನ್. ಈ ದೇಹದ ಬಗ್ಗೆ ನಾವು ನೋಡುವಾಗ ಇದನ್ನ ನಾವು ಅಶುದ್ಧಕ್ಕೆ ಏನ್ ಮಾಡಬಾರದಂತೆ ಉಪಯೋಗಿಸಬಾರದು. ಅಶುದ್ಧ ಕಾರ್ಯಕ್ಕೆ ಇದನ್ನು ಏನ್ ಮಾಡಬಾರದಂತೆ ಇದನ್ನ ಉಪಯೋಗಿಸಬಾರದು. ಅದನ್ನ ಯಾಕಂದ್ರೆ ನಾವು ಶುದ್ಧಗೋಸ್ಕರ, ಆಮೇನ್, ಶುದ್ಧಗೋಸ್ಕರ ನಾವು ಏನ್ ಮಾಡಬೇಕು? ಬಿಟ್ಟುಕೊಡ್ಬೇಕು. ನಮ್ಮ ಕೈಗಳು ತುಂಬಾ ಮುಖ್ಯ, ಯಾಕಂದ್ರೆ ಇದು ಶುದ್ಧವಾದುದು. ಯಾಕೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಗಾರನು ಹೇಳ್ತಾನೆ, 24ನೇ ಕೀರ್ತನೆ 4ನೇ ವಾಕ್ಯ, Psalms 24:4 ಹೇಳುತ್ತದೆ, கைகளில் சுத்தமுள்ளவனும் இருதயத்தில் மாசில்லாதவனுமாய் இருந்து தன் ஆத்துமாவை மாய்க்கு ஒப்பு கொடாமலும் கபடை ஆணையிடாமல் இருக்கிறவனே அப்படின்னு அந்த வசனம் சொல்லுது. ஆனா 3வது வசனம் என்ன சொல்லுதுன்னா, அந்த வசனம் வாசிங்க சிஸ்டர். சங்கீதம் 20. யார் கர்த்தருடைய பர்வதத்தில் ஏறுவான்? யார் அவருடைய பரிசுத்த ஸ்தலத்தில் நிலைத்திருப்பான்? கைகளில் சுத்தமல்லவன். ಯಾರು ನಿಲೈಕ முடியும்? ಯಾರು ಪರಿಶುದ್ಧ ಪರ್ವತದಲ್ಲಿ ಏರ முடியும்? ಕನ್ನಡದಲ್ಲಿ ಅದನ್ನು ಓದನ, ಕೀರ್ತನೆಗಳು 24:3-4 ಓದನ. 3ನೇ ಮತನ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಕೆಳಗಡೆ ಹೇಳಲ್ಪಡ್ತದೆ, ಎಂತವನು ಯೋಗ್ಯನು? ಕೆಳಗಡೆ ಹೇಳ್ತದೆ 4ನೇ ವಾಕ್ಯ, ಯಾವನು ಅಯೋಗ್ಯ ಕಾರ್ಯಗಳನ್ನು ಮನಸ್ಸಿಡದೆ, ಓಕೆ, ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೆ. ಆಮೇನ್. ಇಲ್ಲಿ ಶುದ್ಧ ಮನಸ್ಸು, ನಿರ್ಮಲ ಮನಸ್ಸು, ಶುದ್ಧ ಹಸ್ತ, ಶುದ್ಧ ಕಣ್ಣು, ಶುದ್ಧ ಹೃದಯ, ಶುದ್ಧ ಹಸ್ತಗಳು ಇರುವವನು ಪರಿಶುದ್ಧ ಸ್ಥಳಕ್ಕೆ ಹತ್ತುತ್ತಾನೆ. ಆಮೇನ್. யார் பரிசுத்த ஸ்தலத்துக்கு ஏறுவான்? யார் அந்த இடத்துல நிற்பான் அப்படின்னு வசனம் சொல்லுது. கைகளில் சுத்தமுள்ளவன், இருதயத்திலே மாசில்லாதவன், தன் ஆத்மாவை மாயைக்கு ஒப்பு கொடாமல் ಕಬಡಾಯ್ ಆಣೆಯಿಡಾಮಲ್ இருக்கிறவனே. ಆಮೇನ್. ಇವತ್ತು ನಮ್ಮ ಒಂದು ದೇಹ ಎಷ್ಟು ಮುಖ್ಯವಾಗಿದೆ. ನಾವು ಮಾತಾಡುವ ಮಾತುಗಳು, ಯೋಬನು ಹೇಳ್ತಾನೆ ಯೋಬ 11ನೇ ಅಧ್ಯಾಯ 4ನೇ ವಾಕ್ಯ, ಯೋಬ 11ನೇ ಅದೇ 4ನೇ ವಾಕ್ಯ, ಯೋಬನ್ನು ಮಾತಾಡ್ತಾನೆ, ನಾನು ಶುದ್ಧ ಮಾತುಳ್ಳವನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಓದಿ ಅದನ್ನ, ಯೋಬ 11:4 ನೋಡಿ. ನನ್ನ ಬೋಧೆಯು ನಿರ್ಮಲವಾದದ್ದು, ದೇವ ದೃಷ್ಟಿನಲ್ಲಿ ಶುದ್ಧನಾಗಿದ್ದೇನೆ. ಆಮೇಲೆ ನನ್ನ ಒಂದು ಬೋಧೆ ಅಂದ್ರೆ ಏನಮ್ಮ ಕನ್ನಡದಲ್ಲಿ? தமிழ்ல வந்து சொல் என்ன இருக்குதுல்ல, என் சொல் சுத்தமும் என்று. இது தமிழ்ல போதனை அது பயங்கரமான இருப்பாரு. தமிழ்ல போதன்னா ಒಂದು அது ಏನು ಮತ್ತು ತಣ್ಣಿ ಅಡಿச்சிட்டு இருக்கிற அந்த ஒரு ಇದು மாதிரி ಬೂಸ್ மாதிரி. ಓಕೆ, ಈಗ ಹೇಳ್ತಾ ಇದ್ದಾನೆ ಈ ಒಂದು ವಾಕ್ಯ ಏನು ಹೇಳ್ತಾ ಇದ್ದಾನೆ? ನನ್ನ ಒಂದು ಮಾತುಗಳು ಶುದ್ಧವಾದದ್ದು, ಮೈ ವರ್ಡ್ಸ್. ಹಾಗಾದ್ರೆ ನನ್ನ ಬಾಯ್ ಶುದ್ಧವಾದದ್ದು, ನನ್ನ ಒಂದು ವರ್ಡ್ಸ್, ನಾನು ಮಾತಾಡುವಂಥ ಪದಗಳು ಶುದ್ಧವಾದದ್ದು. ದೇವರ ದೃಷ್ಟಿನಲ್ಲಿ ನಾನು ಶುದ್ಧವುಳ್ಳವನಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ಅಂದರೆ ನಮ್ಮ ಒಂದು ಬಾಯಿ ಇದೆಯಲ್ಲ, ನಮ್ಮ ಒಂದು ಬಾಯಿ ಶುದ್ಧವುಳ್ಳದು. ಆಮೇನ್. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಬಾಯಿ ಬಗ್ಗೆ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ. ಯಾಕೋಬ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದಿದ್ರೆ ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಬಾಯಿ ಬಗ್ಗೆ. ಏನದು ಓದನ 1, 2ನೇ ವಾಕ್ಯಗಳು. ಯಾಕೋಬ 3ನೇ ಅಧ್ಯಾಯ 1, 2. ನನ್ನ ಸಹೋದರರೇ, ಆಗುವುದೆಂದು ತಿಳಿದುಕೊಂಡು ಆಗ್ಬೇಡ್ರಿ. ತಪ್ಪುವುದು ಉಂಟು. ಮಾತಿನಲ್ಲಿ ತಪ್ಪಿದರೆ ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸಮರ್ಥನೂ ಆಗಿದ್ದಾನೆ. ಹಾಗೆ ಏನು ಹೇಳ್ತಾ ಇದೆ ಅಂದ್ರೆ,
ಒಬ್ಬನು ತನ್ನ ಬಾಯನ್ನು ಕಂಟ್ರೋಲ್ ಮಾಡಿಬಿಟ್ರೆ, ಹೂ ವಿಲ್ ಕಂಟ್ರೋಲ್ ಅವರ ಒಂದು ಮಾತು ಕಂಟ್ರೋಲ್ ಮಾಡಿಬಿಟ್ರೆ ತನ್ನ ದೇಹವನ್ನೇ ಕಂಟ್ರೋಲ್ ಮಾಡ್ತಾನಂತೆ. ಹಾಗಂದ್ರೆ ನಮ್ಮ ಒಂದು ದೇಹದ ಒಂದು ಏನು ಒಂದು ಕಂಟ್ರೋಲ್ ಎಲ್ಲಿ ಇದೆ? ಬಾಯಿನಲ್ಲಿ ಇದೆ. ಇನ್ ಅವರ್ ನಮ್ಮ ಒಂದು ಬಾಯಿನಲ್ಲಿ ಇದೆ ಅಲ್ವಾ? ಈಗ ಮಾತಾಡುವಾಗ ಅಲ್ಲಿ ಹೇಳಲ್ಪಡ್ತದೆ ನಮ್ಮ ಬಾಯಿ ಶುದ್ಧವಾಗಿ ಇರಬೇಕು. ಆಮೇಲೆ ಯಾಕೆ ಅಲ್ಲಿ ಕೆಳಗಡೆ ಹಂಗೆ ಅದು ನೋಡ್ಕೊಂಡು ಹಾಗೆ ಹೋಗುವಾಗ ಒಂದೇ ನಾಲಿಗೆನಲ್ಲಿ ಸ್ತುತಿಸುವಂಥದ್ದು ಶಪಿಸುವಂಥದ್ದು ಹೇಗೆ ಸಾಧ್ಯವಾಗ್ತದೆ? 10ನೇ ವಾಕ್ಯ ಅದೇ ಬಾಯಿಂದ. ಯಾವ ಬಾಯಿಂದ? ಪಕ್ಕದಲ್ಲಿ ನೋಡಿ, ಅದೇ ಬಾಯಿನಿಂದ ಅದೇ ಬಾಯಿನಿಂದ ಸ್ತುತಿಸುವಂತ ಶಾಪ ಎರಡು ಬರುತ್ತದೆ. ಹೇಗೆ ಅದು ಬರ್ತದೆ? ಹಂಗೆ ಅದು ಮುಂದುವರೆದು ಓದಿಮ್ಮ. ನನ್ನ ಸಹೋದರರೇ, ಈಗಿರುವುದು ಸರಿ ಇಲ್ಲ. 11ನೇ ವಾಕ್ಯ ಒಂದೇ ಬಾಯಿನಿಂದ ಸಿಹಿ ನೀರು ಕಹಿ ನೀರು ಬರ್ತದ? ಇಟ್ಸ್ ಎ ಪಾಸಿಬಲ್? ಕಾವೇರಿ ನೀರು ಉಪ್ಪು ನೀರು ಒಂದೇ ಸ್ಥಳ ಆಗಿ ಬರ್ತದ? ಬರೋದಿಲ್ಲ. ಕಾವೇರಿ ನೀರು ಅದು ಕಾವೇರಿ ನೀರೇ, ಉಪ್ಪು ನೀರು ನಮ್ಮ ಬೋರ್ವೆಲ್ ನೀರು ಬೇರೆ. ಇದು ಎರಡು ಕಾವೇರಿನಲ್ಲಿ ಉಕ್ಕುವ ಆ ಒಂದು ಪ್ರಾರಂಭವಾಗುವ ಕೂರ್ಗಿಂದ ಅದು ಎರಡು ಒಂದೇ ಬರೋದಿಲ್ಲ. ಅದು ಬರುವಾಗ ಅದು ಕಾವೇರಿ ನೀರಾಗೆ ಇರ್ತದೆ. ಅಲ್ಲಿ ಉಪ್ಪು ನೀರು ಬರುವಂದೇ ಇಲ್ಲ. ಉಪ್ಪು ನೀರು ನಾವು ಎಷ್ಟೇ ಮಾಡಿದ್ರು ಉಪ್ಪು ನೀರಾಗೆ ಇರ್ತದೆ, ಕಾವೇರಿ ನೀರು ಆಗುವುದಿಲ್ಲ. ಹೇಳಲ್ಪಡ್ತಾ ಇದೆ, ಹೌ ಇಟ್ಸ್ ಪಾಸಿಬಲ್? ಅದು ಹೆಂಗೆ ಆಗ್ತದೆ? ಅದು ಆಗುವುದೇ ಇಲ್ಲ. ಯಾಕಂದ್ರೆ ನಮ್ಮ ಒಂದು ನಾಲಿಗೆ, ನಮ್ಮ ಒಂದು ಬಾಯಿ ಮಾತುಗಳು. ಆಮೇಲೆ ಕೀರ್ತನೆಗಳು ತುಂಬ ವಾಕ್ಯಗಳಿದೆ. ಕೀರ್ತನೆಗಾರನು ಹೇಳುವಾಗ ಹೇಳ್ತಾನೆ, ನಾನು ನಿನ್ನ ಒಂದು ಮಾತುಗಳನ್ನ ನನ್ನ ಹೃದಯದಲ್ಲಿ ಇಟ್ಟಿದೆ. ಯಾಕಂದ್ರೆ ನಾನು ಪಾಪ ಮಾಡದ ಇರುವಂತೆ, நான் பாவம் செய்யாதபடிக்கு உமது வாக்கை என்னுடைய ಹೃದಯದಲ್ಲಿ வைத்தேன். ಪ್ರೊಟೆಕ್ಟ್. ದೇವರ ವಾಕ್ಯವನ್ನ ನಾನು ಪಾಪ ಮಾಡಬಾರದು ಎಂಬುದಾಗಿ ನನ್ನ ಹೃದಯದಲ್ಲಿ ನಾನು ಇಟ್ಟಿದ್ದೆ. ಆಮೆನ್. ಅದರಿಂದ ಪ್ರಿಯ ದೇವ ಜನರೇ, ನಮ್ಮ ಒಂದು ಹೃದಯ, ನಮ್ಮ ಒಂದು ದೇಹ ಬಹಳ ಮುಖ್ಯ. ನಮ್ಮ ಬಾಯ್, ನಮ್ಮ ಕೈಗಳು ಅಲ್ವಾ? ಇದು ಕೀರ್ತನೆಗಳು 1ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ. 1ನೇ ಕೀರ್ತನೆ 1ನೇ ವಾಕ್ಯ, ಕೀರ್ತನೆಗಳು 1:1. ಯಾವನು ಕ್ರಿಸ್ತನ ಯಾರು ದುಷ್ಟರ ಆಲೋಚನೆಯಂತೆ ನಡೆಯದೆ, ಡು ನಾಟ್ ವಾಕ್, ಸ್ಟ್ಯಾಂಡ್ ಮಾಡದೆ, ನಿಂತುಕೊಳ್ಳದೆ, ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಸಂತೋಷಿಸುತ್ತಾ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ಎಷ್ಟು ಧನ್ಯನು? ಎಷ್ಟೋ ಧನ್ಯನಂತೆ. ಯಾರು? ದೇವರ ವಾಕ್ಯದಲ್ಲಿ ರಾತ್ರಿ ಹಗಲು. ಆಮೆನ್. ಹಲ್ಲೆಲೂಯಾ. ಹೌದು ಪ್ರಿಯ ದೇವ ಜನರೇ, ನಮ್ಮ ಒಂದು ದೇಹ ಅದು ಶುದ್ಧವಾಗಬೇಕು. ಈ ಒಂದು ಕ್ಲೀನ್ನೆಸ್, ಇದು ಶುದ್ಧೀಕರಣದಲ್ಲಿ ಮೊದಲದಾಗಿ ನಮ್ಮ ದೇಹ ಬಂದಿದೆ. ನಾವು 5 ನೋಡ್ಬಿಡೋಣ ಅಂತ ನೋಡಿದೆ, ಇದು ಒಂದೇ ಮೂವ್ ಆಗಿ ಟೈಮ್ ಆಗ್ಬಿಟ್ಟಿದೆ. ಆಮೇಲೆ 1 ನಿಮಿಷ, ನಮ್ಮೊಂದು ದೇಹ ಬಹಳ ಮುಖ್ಯವಾಗಿದೆ. ಆಮೇಲೆ ವಿ ಕಮಿಟ್, ನಮ್ಮ ದೇಹವನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಇದು ಪ್ರತಿಷ್ಠೆ ಮಾಡಲ್ಪಟ್ಟಿದೆ. ನಮ್ಮ ಅನೇಕರ ಅಂಗಗಳು ಪ್ರತಿಷ್ಠೆ ಮಾಡಲ್ಪಟ್ಟಿದೆ. ಅದನ್ನು ಹೇಗೆ ನಾವು ಬಳಸ್ತೀವಿ? ಹೌ ಇಟ್ಸ್ ಪಾಸಿಬಲ್? ಅದೇ ದೇವರ ವಾಕ್ಯ ಪೌಲನು ಮೈಸ್ಟಿಯಾಗಿ ಕೇಳ್ತಾನೆ, ಆಶ್ಚರ್ಯವಾಗಿ, ಹೇಗೆ ಆಗ್ತದೆ? ಹೌ ಇಟ್ಸ್ ಪಾಸಿಬಲ್? ಹೇಗೆ ನೀವು ತೆಗೆದು ಉಪಯೋಗಿಸಕ್ಕಾಗ್ತದೆ ಅಲ್ವಾ? ಅಶುದ್ಧವಾದದನ್ನ ಪರಿಶುದ್ಧವಾದದನ್ನು ಅಶುದ್ಧವಾದ ಕಾರ್ಯಕ್ಕೆ ಹೇಗೆ ಉಪಯೋಗಿಸಲು ಸಾಧ್ಯವಾಗ್ತದೆ? ಆಗೋದಿಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ನಮ್ಮೊಂದು ದೇಹ ಅಶುದ್ಧಿಗೆ ಬಿಟ್ಟು ಕೊಡಬಾರದು. ಆಮೇನ್. ನಾವು ಶುದ್ಧೀಕರಣೆ ಮಾಡಬೇಕು. ಅದಕ್ಕೆ ನಾವು ನೋಡಿದೀವಿ ಯೋಹಾನ 15ರಲ್ಲಿ ನಾವು ಹೆಚ್ಚಾಗಿ ಫಲ ಕೊಡುವುದಕ್ಕೆ ಆತನು ಶುದ್ಧೀಕರಿಸ್ತಾನೆ. ಆಮೇನ್. ಈ ಒಂದು ಸಂಜೆಯ ಸಮಯದಲ್ಲಿ ಎಷ್ಟು ಜನ ನಮ್ಮ ದೇಹಗಳನ್ನು ಶುದ್ಧೀಕರಿಸಿ ಆತನ ಸಂಪೂರ್ಣ ಆಳ್ವಿಕೆಗೆ ಒಪ್ಪಿಸಿಕೊಡಲು ಬಯಸ್ತೀವಿ? ನಾವು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ಆತನ ಒಂದು ಆಳ್ವಿಕೆಗೆ ನಾವು ಒಪ್ಪಿಸಿಕೊಡೋಣ. ಹಾಲೆಲೂಯ. ಓ ಸ್ತೋತ್ರಪ್ಪ. ನಿಮ್ಮ ಬಾಯಿಗಳನ್ನು ತೆರೆದವರಾಗಿ ಸ್ತೋತ್ರ ಮಾಡುತ್ತಾ ದೇವರ ಆಳ್ವಿಕೆಗೆ ನಮ್ಮ ದೇಹಗಳನ್ನು ಒಪ್ಪಿಸಿಕೊಡೋಣ. ನಮ್ಮೊಂದು ದೇಹಗಳನ್ನು ಒಪ್ಪಿಸಿಕೊಡೋಣ. ನಮ್ಮೊಂದು ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಡೋಣ.
ಒಪ್ಪಿಸಿಕೊಡೋಣ. ಪ್ರಿಯ ದೇವ ಜನರೇ, ನಮಗೆ ಶುದ್ಧೀಕರಣೆ ಬಹಳ ಮುಖ್ಯ. ಹೆಚ್ಚಾದ ಫಲಗಳನ್ನ ನಾವು ಹೊಂದಬೇಕಂದ್ರೆ, ಹೆಚ್ಚಾದ ಫಲಗಳನ್ನ ನಾವು ಅನುಭವಿಸಬೇಕಂದ್ರೆ, ಹೆಚ್ಚಾದ ಫಲಗಳನ್ನ ನಾವು ಕಾಣಬೇಕಂದ್ರೆ ನಮ್ಮ ಒಂದು ದೇಹದಲ್ಲಿ ಸಮರ್ಪಣೆ ತುಂಬಾ ಮುಖ್ಯ, ತುಂಬಾ ಮುಖ್ಯ, ತುಂಬಾ ಮುಖ್ಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಪ್ಪಿಸಿಕೊಡೋಣ ಪ್ರಿಯ ದೇವ ಜನರೇ, ಒಪ್ಪಿಸಿಕೊಡೋಣ. ಹಾಲೆಲೂಯ. ರಿಗದಲ ಶಕರಬದಲರ ಲಿಕರಬದಲ ರಿಗಡನರ. ನನ್ನ ದೇಹವನ್ನ, ನನ್ನ ಆತ್ಮ ಪ್ರಾಣ ಶರೀರವನ್ನ ಒಂದು ಸಾರಿ ಒಪ್ಪಿಸಿಕೊಡ್ತಾ ಇದ್ದೇನೆ ಅಪ್ಪ, ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ಸ್ತೋತ್ರ ರಾಜ, ಸ್ತೋತ್ರ ರಾಜ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನವು ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ಶದರ ಹಾಲೆಲೂಯ. ಒರಿಗಡಲರ ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಹಾಲೆಲೂಯ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆತ್ಮ ಪ್ರಾಣ, ನಮ್ಮ ದೇಹ ಅದು ಬಹಳ ಮುಖ್ಯವಾಗಿದೆ. ಆತನ ಯಜ್ಞ ವೇದಿಕೆಯಲ್ಲಿ ಒಪ್ಪಿಸಿಕೊಟ್ಟು ಹಾಲೆಲೂಯ ಹೇಳುವ. ರಿಗಡಲರಗದಲರ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥಿಸೋಣ, ಹಾಗೆ ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ. ನಮ್ಮೊಳಗೆ ರಿಗಡಲರಗದಲರ. ಹಾಲೆಲೂಯ. ರಿಗದಲರಗಡಲರ, ರಿಗದಲರಗಡಲರ. ಪರಿಶುದ್ಧಾತ್ಮನೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ನಡೆಸುವ. ಸಹಾಯ ಮಾಡು ಆತ್ಮನೇ. ಕೇಳೋಣ. ಸಹಾಯ ಮಾಡು ದೇವಾ, ಸಹಾಯ ಮಾಡು ದೇವಾ. ಹಾಲೆಲೂಯ. ರೆಕೆನಿಮಿಯ ತುಲುರು ಶಗದರಗಡನರ. ಹಾಲೆಲೂಯ. ದರಗದಲ ಬರಿಕಲದರ. ಇನ್ನೊಂದು 5-10 ನಿಮಿಷಗಳು ಹಾಗೆ ಪ್ರಾರ್ಥಿಸೋಣ. ನಮ್ಮ ಒಂದು ದೇಹ ಅದು ದೇವರ ಒಂದು ಆಲಯ. ನಮ್ಮ ಒಂದು ಅಂಗಗಳು ಅವ್ರಿಗೋಸ್ಕರ ಪ್ರತಿಷ್ಠೆ ಮಾಡಲ್ಪಟ್ಟಿತು. ಲೆಟ್ us sanctify us. ನಮ್ಮನ್ನು ಶುದ್ಧೀಕರಣೆ ಮಾಡಿಕೊಳ್ಳುವ, ನಮ್ಮ ದೇಹಗಳನ್ನು ಶುದ್ಧೀಕರಣೆ ಮಾಡಿಕೊಳ್ಳುವ. ಹಾಲೆಲೂಯ. ರಿಗದ ನಮರಗಡಲರ. ಒಪ್ಪಿಸಿಕೊಡನ ದೇವರಾತ್ಮನೇ. ನನ್ನ ಒಪ್ಪಿಸುವಿಕೆಯನ್ನ, ನನ್ನ ಸಮರ್ಪಣೆಯನ್ನ ನಾನು ಕಾಯ್ದುಕೋಬೇಕಪ್ಪ. ಕೃಪೆ ಕೊಡು ರಾಜ, ಕೃಪೆ ಕೊಡು ಕರ್ತನೆ, ಕೃಪೆ ಕೊಡು ರಾಜ. ಹಾಲೆಲೂಯ, 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 ಹಾಲೆಲೂಯ. ರಿಕದರ ಬಲರಿಗಡನರ. ಪವಿತ್ರಾತ್ಮನೇ,
ಪವಿತ್ರಾತ್ಮನೇ ಪರಿಶುದ್ಧ ದೇವರಾತ್ಮನೇ ಪವಿತ್ರಾತ್ಮನೇ ಪವಿತ್ರಾತ್ಮನೇ ಪರಿಶುದ್ಧ ದೇವರಾತ್ಮನೇ ಚಿಂತೆಯನ್ನು ಕರ್ತನನ್ನು ಕಲಿಸಿಕೊಡು ಪವಿತ್ರಾತ್ಮನೇ ಓ ಚಿಂತೆಯನ್ನು ಮರೆಯಲು ಕರ್ತನನ್ನು ಸ್ತುತಿಸಲು ಕಲಿಸಿಕೊಡು ಪವಿತ್ರಾತ್ಮನೇ ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡು ಪವಿತ್ರಾತ್ಮನೇ ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡು ಪವಿತ್ರಾತ್ಮನೇ 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 ಪರಿಶುದ್ಧ ದೇವರಾತ್ಮನೇ ಪವಿತ್ರಾತ್ಮನೇ ಪವಿತ್ರಾತ್ಮನೇ ಪರಿಶುದ್ಧ ದೇವರಾತ್ಮನೇ ಹಾಲೆಲೂಯಾ 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 ரிக்கமனதரலரதரா ஆண்டவரே எங்களை ஒப்பு கொடுக்கிறோம்ப்பா எங்களை நாங்கள் சமர்ப்பிக்கிறோம் ஆண்டவரே ஓ எங்களுடைய நினைவுகள் அப்பா ನಮ್ಮ ಒಂದು ಹೃದಯ ನಮ್ಮ ಒಂದು ದೇಹ ನಮ್ಮದು ಆತ್ಮ ಪ್ರಾಣ ದೇಹ ನಮ್ಮ ಸರ್ವ ಅಂಗಗಳನ್ನು ಈ ಒಂದು ಸಂಜೆ ಸಮಯದಲ್ಲಿ ಮತ್ತೊಂದು ಸಾರಿ ಶುದ್ಧೀಕರಿಸಲು ಒಪ್ಪಿಸಿಕೊಡ್ತಾ ಇದ್ದೇವೆ ಅಪ್ಪ ಓ ನಾವು ಹೆಚ್ಚಾದ ಫಲವುಳ್ಳವರಾಗಿ ಆಗ್ಬೇಕಪ್ಪ ನಮ್ಮ ಜೀವಿತದಲ್ಲಿ ಫಲಭರಿತವುಳ್ಳವರಾಗಿ ನಾವು ಆಗಬೇಕು ದೇವರೇ ನಮ್ಮನ್ನು ಶುದ್ಧೀಕರಿಸು ದೇವರೇ ನಮ್ಮ ದೇಹದಲ್ಲಿ ಯಾವ ನರಿಗಳು ಕೆಡಿಸ್ತಾ ಇದೆ ಓ ನನ್ನ ಒಂದು ಆಲೋಚನೆಯನ್ನ ಓ ನನ್ನ ಒಂದು ಕಾರ್ಯವನ್ನ ಯಾವ ಕಾರ್ಯಗಳು ಕೆಡಿಸ್ತಾ ಇದೆ ದೇವರೇ ನೀನು ಬಿಡುಗಡೆ ಕೊಡು ಅಪ್ಪ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಅಪ್ಪ ಈ ಪ್ರಾರ್ಥನೆ ದಿನಮಾನಗಳಲ್ಲಿ ನಮ್ಮನ್ನು ಇನ್ನೂ ನೀನು ಸಂಪೂರ್ಣವಾಗಿ ಆಳ್ವಿಕೆ ಮಾಡಬೇಕಾಗಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ ಕರ್ತನೇ ಇವತ್ತು ಕೂಡ ಒಂದು ಪ್ರಾರ್ಥನೆಯಲ್ಲಿ ಬಂದು ತಮ್ಮ ಸಮಯವನ್ನು ಒದಗಿಸಿಕೊಂಡು ಬಂದು ಭಾಗವಹಿಸಿದ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು ಸ್ವಾಮಿ ಒಂದು ಆನ್ಲೈನ್ನಲ್ಲಿ ಪಾಲ್ಗೊಳ್ಳುವ ಎಲ್ಲರನ್ನೂ ಕೂಡ ಆಶೀರ್ವದಿಸಿ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನೊಟ್ಟಿಗೆ ಒಂದೇ ಹೃದಯದೊಟ್ಟಿಗೆ ಏಕ ಮನಸ್ಸುಳ್ಳವರಾಗಿ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳಲು ಸಹಾಯ ಮಾಡಪ್ಪ ಈ ಒಂದು ಸಂಜೆ ಸಮಯದಲ್ಲಿ ಮತ್ತೊಂದು ಸಾರಿ ನಾವು ಬಲಗೈಯನ್ನು ಎತ್ತಿ ಹೇಳೋಣ ದೇವರೇ ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ಇದು ನಿನಗೋಸ್ಕರ ಸಮರ್ಪಿಸಲ್ಪಟ್ಟದಪ್ಪ ಈ ದೇಹ ನಿನಗೆ ಸ್ವಂತವಾದದ್ದು ಈ ದೇಹದ ಮೂಲಕ ನಾನು ಪಾಪ ಮಾಡೋದಿಲ್ಲಪ್ಪ ಈ ದೇಹದ ಪ್ರತಿಯೊಂದು ಅಂಗಗಳು ನಿನಗೆ ಸ್ವಂತವಾದುದು ನಿನಗೆ ಪ್ರತಿಷ್ಠೆ ಮಾಡಲ್ಪಟ್ಟಿದ್ದು ಸ್ವಾಮಿ ಈ ಒಂದು ರಾತ್ರಿ ಸಮಯದಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಬಿಡ್ತಾ ಇದ್ದೇನೆ ಸ್ವಾಮಿ ನನ್ನ ಆತ್ಮ ನನ್ನ ಪ್ರಾಣ ನನ್ನ ದೇಹವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ ಅಪ್ಪ ಬಂದಂತ ಎಲ್ಲರನ್ನೂ ಕೂಡ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ನೀನು ನಡೆಸು ನಾಳೆ ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಿದ್ಧಗೊಳಿಸಿ ನಡೆಸು ಸ್ವಾಮಿ ನಿನಗೆಲ್ಲ ಸ್ತುತಿ ನಿನಗೆಲ್ಲ ಘನತೆ ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ ನಮ್ಮ ರಕ್ಷಕನು ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ ಆಮೇನ್ ಸೇರಿ ಹೇಳುವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ನನ್ನ ಸರ್ವೆಂದರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಆಮೇನ್ 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 ಹಲ್ಲೆಲೂಯಾ ಆಮೇನ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಾಳೆ ದಿನದ ಕೊನೆ ದಿನದ ಪ್ರಾರ್ಥನೆ ಹಗಲಿನಲ್ಲಿ ಇರುತ್ತದೆ ಸಾಯಂಕಾಲವೇ ಇರುತ್ತದೆ ಬನ್ನಿರಿ ನಾವು ಸೇರಿ ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖಕ್ಕೆ ಸಿದ್ಧವಾಗೋಣ ಗಾಡ್ ಬ್ಲೆಸ್ ಯು ಆಲ್ ಪ್ರೈಸ್ ಲಾರ್ಡ್